Hello students, myself Abhilash, biology lecturer. Today we are going to discuss the continued part of first PU chapter, that is morphology of flowering plants. Students, morphology of flowering plants last class ಅಲ್ಲಿ ನಾವು non-essential orals of flower, that is calyx and corolla ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. So in this video we are going to discuss about essential orals of flower, that is androecium and gynoecium. So let's start with androecium. Androecium ಅಂದ್ರೆ ಏನು? Androecium, it is a male reproductive part of flower. So androecium, it is a male reproductive part of flower and it is a third oral of flowers. So flowers ಅಲ್ಲಿ 4 orals ಇದೆ ಅಂತ ಕೇಳಿದ್ವಿ. Calyx, corolla, androecium and gynoecium. So androecium is a third oral of flower next to corolla. Corolla ಆದಮೇಲೆ ಬರುವುದೇ androecium. Androecium is made up of stamens. So androecium ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ ಅಂದರೆ androecium is made up of stamens. Stamens are also called microsporophylls. Stamens ನಾವೇನಂತ ಕರಿತೀವಿ ಅಂತಂದರೆ microsporophylls ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಟೇಮನ್. ಈಗ ಸ್ಟೇಮನ್ ಅಂದರೆ ಏನು ಅಂತ ಗೊತ್ತಾಯಿತು. Androecium is made up of stamens. Stamens is also known as microsporophyll. So ಹಾಗಾದರೆ stamens ಯಾವ ರೀತಿ ಇರುತ್ತೆ, ಅದರ ಸ್ಟ್ರಕ್ಚರ್ ಏನು? So this is what we are going to study, is a typical structure of stamen. ಇಲ್ಲಿ ಕಾಣ್ತಿದೆಯಲ್ಲ, this is a structure of stamen. The stamen structure consists of 3 parts. First part is anther, next one is connective and third one is filament. So stamen is made up of 3 parts, mainly anther and filament. ಮೇನ್ ಆಗಿ 2 ಪಾರ್ಟ್, ಅದೆರಡನ್ನು ಕನೆಕ್ಟ್ ಮಾಡೋದೇ ಕನೆಕ್ಟಿವ. ಸೊ ಏನಿರುತ್ತೆ ಸ್ಟೇಮನ್, ಯಾವ ರೀತಿ ಇರುತ್ತೆ ಅಂದರೆ ಈಚ್ ಸ್ಟೇಮನ್ ಕನ್ಸಿಸ್ಟ್ ಆಫ್ ಅ ಸ್ಲೆಂಡರ್ ಸ್ಟಾಕ್ ಕಾಲ್ಡ್ ಫಿಲಮೆಂಟ್. ನೀವು ಯಾವುದಾದ್ರೂ ಸ್ಟೇಮನ್ನ ನೋಡಿದ್ರೆ ಆ ಸ್ಟೇಮನ್ಸಲ್ಲಿ ಒಂದು ಕಡ್ಡಿನ ನೋಡ್ತಾ ಇದ್ದೀವಿ. ಈ ಸ್ಟಾಕ್ ಇದೆಯಲ್ಲ, ಈ ಸ್ಟಾಕ್ ಆಫ್ ಸ್ಟೇಮನ್ ಈಸ್ ನೌನ್ ಆಸ್ ಫಿಲಮೆಂಟ್. ಸ್ಟೇಮನ್ನ ಸ್ಟಾಕ್ ಅಂದರೆ ಕಡ್ಡಿನ ಏನಂತ ಕರಿತೀವಿ, ಫಿಲಮೆಂಟ್ ಅಂತ ಕರಿತೀವಿ. ದ ಟಿಪ್ ಆಫ್ ಫಿಲಮೆಂಟ್ ಹ್ಯಾವಿಂಗ್ ಆಂಥರ್ಸ್. ಈ ಫಿಲಮೆಂಟ್ಸ್ನ ತುದಿಯಲ್ಲಿ ಏನಿರುತ್ತೆ ಅಂದರೆ ದ ಟಿಪ್ ಆಫ್ ಫಿಲಮೆಂಟ್ ಈಸ್ ಕನ್ಸಿಸ್ಟ್ ಆಫ್ ಆಂಥರ್ ಆ್ಯಂಡ್ ದಿ ಆಂಥರ್ ಕನ್ಸಿಸ್ಟ್ ಆಫ್ 2 lobes, ಹೆನ್ಸ್ ಇಟ್ ಈಸ್ ನೌನ್ ಆಸ್ ಬೈಲೋಬ್ಡ್ ಆಂಥರ್. ಇಫ್ ಯು ಸಿ ದ ಸ್ಟ್ರಕ್ಚರ್ ಆಫ್ ಆಂಥರ್, ಇಲ್ಲಿ ಆಂಥರ್ ನೋಡಿದ್ರೆ ಇಲ್ಲಿ 1 and 1 2 ಲೋಬ್ ಇದೆ ಅಲ್ವಾ, ಹೆನ್ಸ್ ದಿ ಆಂಥರ್ ಈಸ್ ನೌನ್ ಆಸ್ ಬೈಲೋಬ್ಡ್ ಆಂಥರ್. ಆ್ಯಂಡ್ ದೀಸ್ 2 lobes ಆಫ್ ಆಂಥರ್, ಈ ಆಂಥರ್ನ 2 lobes ಇದೆಯಲ್ಲ, ಈ 2 lobesನ ಕನೆಕ್ಟ್ ಮಾಡುವುದನ್ನು ಕನೆಕ್ಟಿವಾ ಅಂತ ಕರಿತೀವಿ. ದ 2 lobes ಆಫ್ ಆಂಥರ್ ಈಸ್ ಕನೆಕ್ಟೆಡ್ ಬೈ ಅ ಸ್ಪೆಷಲ್ ಸ್ಟ್ರಕ್ಚರ್ ನೌನ್ ಆಸ್ ಕನೆಕ್ಟಿವ್. ಗೊತ್ತಾಗ್ತಿದೆಯಾ? ಸೊ stamen having 3 parts. In that 2 main parts, one is anther and filament. Anther is a fertile part. Okay, stamen, anther is a fertile part. Filament is a stalk-like structure. That end or tip of filament consists of anther. Anther, it is bilobed structure. That bilobed anther is connected by connective. Next, ಈ anther ಇದೆಯಲ್ಲ, this is a very important part. This is a ಫರ್ಟೈಲ್ ಪಾರ್ಟ್. ಏನು ಫರ್ಟೈಲ್ ಪಾರ್ಟ್ ಅಂತಂದರೆ ದಿಸ್ ಆಂಥರ್ ಕನ್ಸಿಸ್ಟ್ ಆಫ್ ಮೈಕ್ರೋಸ್ಪೋರ್ಸ್. ಮೈಕ್ರೋಸ್ಪೋರ್ಸ್ ಆರ್ ನಥಿಂಗ್ ಬಟ್ ಪೋಲನ್ ಗ್ರೇನ್ಸ್. ಈ ಆಂಥರಲ್ಲಿ ಏನಿರುತ್ತೆ ಅಂತಂದರೆ ಪೋಲನ್ ಗ್ರೇನ್ಸ್ ಇರುತ್ತೆ. ಈಚ್ ಆಂಥರ್ ಹ್ಯಾವಿಂಗ್ ಎ ಪೋಲನ್ ಸ್ಯಾಕ್ಸ್. ನೋಡಿ, ನಾವು ಇಲ್ಲಿ ಆವಾಗಲೇ ಒಂದು ಡಯಾಗ್ರಾಮ್ ಬರೆದಿದ್ವಿ, ಇಲ್ಲಿ ಕಾಣ್ತಿದೆ ಅನ್ಸುತ್ತೆ ನಿಮಗೆ. ನೋಡಿ, ಇನ್ನೊಂದ್ಸಲಿ ಬರಿತಾ ಇದ್ದೀನಿ. ಹೌದಾ, ಇದು ಆಂಥರ್. ದಿಸ್ ಆಂಥರ್, ಇಫ್ ಯು ಟೇಕ್ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ದಿಸ್ ಆಂಥರ್, ಈ ಆಂಥರ್ನ ನಾವು ಟ್ರಾನ್ಸ್ಫರ್ ಸೆಕ್ಷನ್ ತೆಗೆದುಕೊಂಡ್ರೆ, ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿದ್ರೆ ದಿಸ್ ಆಂಥರ್ ವಿಲ್ ಲುಕ್ ಲೈಕ್ ದಿಸ್, ಈ ರೀತಿ ಕಾಣುತ್ತೆ. ದಿಸ್ ಆಂಥರ್ ಹ್ಯಾವಿಂಗ್ ಅ ಸ್ಯಾಕ್ ಸ್ಟ್ರಕ್ಚರ್. ಸ್ಯಾಕ್ ಅಂದರೆ ಚೀಲದ ರೀತಿ. ಇಲ್ಲಿ ಸ್ಯಾಕ್ ಇದೆ ಅಲ್ವಾ, 4 ಸ್ಯಾಕ್ ಇರುತ್ತೆ. ಬೈಲೋಬ್ಡ್ ಆಂಥರ್ ಹ್ಯಾವಿಂಗ್ 4 ಸ್ಯಾಕ್ಸ್ ನೌನ್ ಆಸ್ ಪೋಲನ್ ಸ್ಯಾಕ್. ಈ ಬೈಲೋಬ್ಡ್ ಆಂಥರಲ್ಲಿ ಚೀಲದ ರೀತಿಯ ಸ್ಟ್ರಕ್ಚರ್ಸ್ ಇರುತ್ತೆ, ಅದನ್ನು ಪೋಲನ್ ಸ್ಯಾಕ್ ಅಂತ ಕರಿತೀವಿ.
ಪೋಲನ್ ಸ್ಯಾಕ್ ಎಷ್ಟಿರುತ್ತೆ ಅಂದರೆ 4 ಪೋಲನ್ ಸ್ಯಾಕ್ ಇರುತ್ತೆ. ಈಚ್ ಪೋಲನ್ ಸ್ಯಾಕ್ ರೆಪ್ರೆಸೆಂಟ್ಸ್ ಮೈಕ್ರೋಸ್ಪೊರಾಂಜಿಯಮ್. ನಾವು ಪೋಲನ್ ಸ್ಯಾಕ್ನ ಏನಂತ ಕರಿತೀವಿ ಅಂದರೆ ಟೆಕ್ನಿಕಲಿ ವಿ ಕಾಲ್ ದೆಮ್ ಆಸ್ ಮೈಕ್ರೋಸ್ಪೊರಾಂಜಿಯಮ್. ದಿಸ್ ಮೈಕ್ರೋಸ್ಪೊರಾಂಜಿಯಮ್ ಕಂಟೈನ್ಸ್ ಪೋಲನ್ ಗ್ರೈನ್ಸ್. ಈ ಮೈಕ್ರೋಸ್ಪೊರಾಂಜಿಯಮ್ ಅಲ್ಲಿ ಏನಿರುತ್ತೆ ಅಂದರೆ ಪೋಲನ್ ಗ್ರೈನ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ನೋಡಿ, the pollen sac represent microsporangium and it contains numerous pollen grains. Pollen grains are also known as microspores. ನಾವು ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್ ಓದಬೇಕಾದ್ರೆ ಆಂಜಿಯೋಸ್ಪರ್ಮ್ ಮತ್ತು ಜಿಮ್ನೋಸ್ಪರ್ಮ್ ಓದಬೇಕಾದ್ರೆ ಹೇಳಿದ್ವಿ ಪೋಲನ್ ಗ್ರೈನ್ಸ್ ಆರ್ ದಿ ಮೇಲ್ ಗ್ಯಾಮೀಟ್ ಅಂತ. ಗೊತ್ತಾಗ್ತಿದೆಯಾ? ಈ ಮೇಲ್ ಗ್ಯಾಮೀಟ್ ಅಂದರೆ ಪೋಲನ್ ಗ್ರೈನ್ ಎಲ್ಲಿರುತ್ತೆ ಅಂದರೆ ದೇ ಆರ್ ಪ್ರೆಸೆಂಟ್ ಇನ್ ಪೋಲನ್ ಸ್ಯಾಕ್. ಪೋಲನ್ ಸ್ಯಾಕ್ ಎಲ್ಲಿರುತ್ತೆ? Pollen sac are found in the anther. Anther ಎಲ್ಲಿರುತ್ತೆ? Anther is present a part of stamen. ಸ್ಟೇಮನಿನ ಒಂದು ಪಾರ್ಟ್ ಆಂಥರ್. ಆಂಥರ್ನ ಟ್ರಾನ್ಸ್ಫರ್ ಸೆಕ್ಷನ್ ತೆಗೆದಾಗ ಪೋಲನ್ ಸ್ಯಾಕ್ ಸಿಗುತ್ತೆ. ಪೋಲನ್ ಸ್ಯಾಕ್ಸ್ ಒಳಗಡೆ ಏನಿರುತ್ತೆ? ಪೋಲನ್ ಗ್ರೇನ್ಸ್ ಪ್ರೆಸೆಂಟ್ ಆಗಿರುತ್ತೆ. ಸರಿನಾ? ನೆಕ್ಸ್ಟ್ ಒನ್ ಮೋರ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಡಿಪೆಂಡ್ ಆನ್ ಯೂನಿಯನ್ ಆಫ್ ಸ್ಟೇಮನ್ಸ್. ಈಗ ನಾನು ಹೇಳಿದೆ ಗಿಡದಲ್ಲಿ ಸ್ಟೇಮನ್ಸ್ ಇರುತ್ತೆ. ಸ್ಟೇಮನ್ಸ್ ಆರ್ ನಥಿಂಗ್ ಬಟ್ ಆಂಡ್ರೋಶಿಯಮ್. ಯಾವ ರೀತಿ ಇರುತ್ತೆ? ಹೌದಾ? ಯಾವ ರೀತಿ ಅರೇಂಜ್ ಆಗಿರುತ್ತೆ ಅಥವಾ ಅಟ್ಯಾಚ್ ಆಗಿರುತ್ತೆ? ಮೇನ್ಲಿ ಯೂನಿಯನ್ ಆಫ್ ಸ್ಟೇಮನ್ಸ್ ಮೇನ್ಲಿ ಟೆಲ್ಸ್ ಅಬೌಟ್ ದಿ ಅಟ್ಯಾಚ್ಮೆಂಟ್ ಆರ್ ಯೂನಿಯನ್ ಆಫ್ ಸ್ಟೇಮನ್ಸ್ ಇನ್ ಫ್ಲವರ್. ಹೂವಿನಲ್ಲಿ ಸ್ಟೇಮನ್ಸ್ ಯಾವ ರೀತಿ ಅಟ್ಯಾಚ್ ಆಗಿರುತ್ತೆ ಅನ್ನುವುದನ್ನು ಹೇಳುತ್ತಲ್ಲ, ಅದನ್ನು ಯೂನಿಯನ್ ಆಫ್ ಸ್ಟೇಮನ್ಸ್ ಅಂತ ಕರಿತೀವಿ. ಈ ಯೂನಿಯನ್ ಆಫ್ ಸ್ಟೇಮನ್ಸ್ ಅಲ್ಲಿ 3 ರೀತಿಗಳಿವೆ. ಮೊದಲನೇದು ಮಾನೋ ಅಡಲ್ಫಸ್ ಸ್ಟೇಮನ್ ಅಂತ. ಮಾನೋ ಅಂದರೆ ಸಿಂಗಲ್, ಅಡಲ್ಫಸ್ ಅಡೇರ್ ಅಂತ ಅಂದರೆ ಕುಳಿತುಕೊಳ್ಳುವುದು ಅಂತ ಅರ್ಥ ಬರುತ್ತೆ. ಮಾನೋ ಅಡಲ್ಫಸ್ ಮೀನ್ಸ್ ವೆನ್ filamentous are united to form a bundle and free anthers. ನೋಡಿ, ಇದಿಷ್ಟು ಗೈನೋಶಿಯಂ ಪೋರ್ಷನ್. ಈ ಗೈನೋಶಿಯಂನ ಜೊತೆ ಆಂಡ್ರೋಶಿಯಂ ಇದೆ. ಆಂಡ್ರೋಶಿಯಂ ನಥಿಂಗ್ ಬಟ್ ಸ್ಟೇಮನ್ಸ್. ನೋಡಿ, ಇಲ್ಲಿ 1 2 3 4 5 10 ಸ್ಟೇಮನ್ಸ್ ಇದೆ. ಈ 10 ಸ್ಟೇಮನ್ಸ್ ಕೂಡ ಏನಾಗಿದೆ? ಒಂದೇ ಗುಂಪಿನಲ್ಲಿ ಅರೇಂಜ್ ಆಗಿದೆ. ದೀಸ್ 10 ಸ್ಟೇಮನ್ಸ್ ಆರ್ ಅರೇಂಜ್ಡ್ ಇನ್ ಅ ಸಿಂಗಲ್ ಬಂಡಲ್. ಇದು ಒಂದೇ ಒಂದು ಬಂಡಲ್ ಆಗಿ ಅರೇಂಜ್ ಆಗಿದೆ. ಈ ರೀತಿ ಸ್ಟೇಮನ್ಸ್ ಎಲ್ಲ ಒಂದೇ ಬಂಡಲ್ ಆಗಿ ಅರೇಂಜ್ ಆಗಿದ್ರೆ ಅಂತಹ ಸ್ಟೇಮನ್ಸ್ನ ನಾವು ಮಾನೋ ಅಡಲ್ಫಸ್ ಸ್ಟೇಮನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೈಬಿಸ್ಕಸ್ ಆ್ಯಂಡ್ ಕಾಟನ್ ಪ್ಲಾಂಟ್. ನಾವು ದಾಸವಾಳ ಗಿಡ, ಹೈಬಿಸ್ಕಸ್ ಅಂದರೆ ದಾಸವಾಳದಲ್ಲಿ ನೋಡಿರ್ಬೋದು ಎಲ್ಲ ಸ್ಟೇಮನ್ಸ್ ಒಟ್ಟಿಗೆ ಇರುತ್ತೆ. ಹೌದಾ? ಅದನ್ನ ಮಾನೋ ಅಡಲ್ಫಸ್ ಸ್ಟೇಮನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಡೈ ಅಡಲ್ಫಸ್ ಸ್ಟೇಮನ್. ಡೈ ಅಂದರೆ ಎಷ್ಟು? 2. ಅಡಲ್ಫಸ್ ಅಂದರೆ ಅಡೇರ್ ಆಗಿರೋದು. ಸೊ ಮಾನೋ ಅಡಲ್ಫಸ್ ಅಲ್ಲಿ ಏನಾಗಿರುತ್ತು? ಸ್ಟೇಮನ್ಸ್ ಎಲ್ಲ ಒಂದೇ ಬಂಡಲ್ ಆಗಿತ್ತು. ಬಟ್ ಇಲ್ಲಿ ಡೈ ಅಡಲ್ಫಸ್ ಅಂದರೆ ದ ಸ್ಟೇಮನ್ಸ್ ಆರ್ ಅರೇಂಜ್ಡ್ ಇನ್ 2 bundles. That means when the filaments are united to form 2 bundles and anthers remain free. Anther free ಆಗಿರುತ್ತೆ. ನೋಡಿ, ಇಲ್ಲಿ ಒಂದು ಬಂಡಲ್ ಇದೆ, ಇಲ್ಲಿ ಒಂದು ಬಂಡಲ್ ಇದೆ. ಹೌದಾ? ಟೋಟಲಿ 2 ಬಂಡಲ್ ಇದೆ, 1 and 1. ಸೊ ಇಲ್ಲಿ ಏನಾಗಿದೆ? ಆಂಥರ್ಸ್ ಫ್ರೀ ಆಗಿದೆ, ಬಟ್ ಫಿಲಮೆಂಟಸ್ ಆರ್ ಯುನೈಟೆಡ್ ಇನ್ 2 bundles. ಈ ಫಿಲಮೆಂಟ್ಸ್ ಏನಾಗಿದೆ? ಇಲ್ಲಿದೆಯಲ್ಲ, ಇಲ್ಲಿ ಒಂದು ಬಂಡಲಲ್ಲಿ ಯುನೈಟ್ ಆಗಿದೆ, ಇಲ್ಲಿ ಒಂದು ಬಂಡಲಲ್ಲಿ ಯುನೈಟ್ ಆಗಿದೆ. ದ ಫಿಲಮೆಂಟ್ಸ್ ಆರ್ ಯುನೈಟೆಡ್ ಇನ್ 2 bundles, ಹೆನ್ಸ್ ಇಟ್ ಈಸ್ ನೌನ್ ಆಸ್ ಡೈ ಅಡಲ್ಫಸ್. ಎಕ್ಸಾಂಪಲ್ ಪೀ ಪ್ಲಾಂಟ್. ಈ ಪೀ ಪ್ಲಾಂಟ್ ಅಲ್ಲಿ ಏನಾಗಿರುತ್ತೆ ಅಂದರೆ ಸ್ಟೇಮನ್ಸ್ 10 ಸ್ಟೇಮನ್ಸ್ ಇರುತ್ತೆ. ಅಂದರೆ ಆಂಡ್ರೋಶಿಯಂ 10 ಇರುತ್ತೆ. 10 ಆಂಡ್ರೋಶಿಯಂ ಅಲ್ಲಿ 9 ಆಂಡ್ರೋಶಿಯಂ ಒಂದು ಗುಂಪಿನಲ್ಲಿರುತ್ತೆ, ಇನ್ನು ಒಂದೇ ಒಂದು ಸಪ್ರೇಟ್ ಇದೆ. ನೋಡಿ, ಇದು ಒಂದೇ ಆಂಥರ್, ಇದು ಬೈಲೋಬಿಡ್ ಆಂಥರ್. ಗೊತ್ತಾಗ್ತಿದೆಯಾ? ಸೊ 9 are in 1 bundle and remaining 1 remains singular. Hence it is known as diadelphous condition. Next, third one, polyadelphous condition. Poly ಅಂದ್ರೆ many. So in this case the filaments are united in more than 2 bundles. In this case the filaments are united in more than 2 bundles and anthers remain free. Anthers ಏನಾಗಿರುತ್ತೆ? ಫ್ರೀ ಆಗಿರುತ್ತೆ, ಯಾವುದಕ್ಕೂ ಅಟ್ಯಾಚ್ ಆಗಿರುವುದಿಲ್ಲ. ಎಕ್ಸಾಂಪಲ್ ಯಾವ ಗಿಡ ಅಂದರೆ ಲೆಮನ್ ಪ್ಲಾಂಟ್ ಆಗಿರ್ಬೋದು, ಸಿಲ್ಕ್ ಕಾಟನ್ ಆಗಿರ್ಬೋದು. ಇನ್ ದಿಸ್ ಪ್ಲಾಂಟ್ ವಿ ಅಬ್ಸರ್ವ್ polyadelphous condition of anthers in flowers.
ಸೊ ಒಂದು ಯೂನಿಯನ್ ಆಫ್ ಸ್ಟೇಮನ್ಸ್ ಯಾವ ರೀತಿ ಕೂಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಥರ್ಡ್ ಒನ್, ಅರೇಂಜ್ಮೆಂಟ್ ಆಫ್ ಸ್ಟೇಮನ್ಸ್ ಯಾವ ರೀತಿ ಅರೇಂಜ್ ಆಗಿದೆ. ನೆಕ್ಸ್ಟ್, ಅರೇಂಜ್ಮೆಂಟ್ ಆಫ್ ಸ್ಟೇಮನ್ಸ್ ಆರ್ ಅಡೇಷನ್ ಆಫ್ ಸ್ಟೇಮನ್ಸ್ ಯಾವ ರೀತಿ ಅರೇಂಜ್ ಆಗಿದೆ ಅನ್ನೋದನ್ನು ನೋಡೋಣ. ಅದರಲ್ಲಿ ಕೂಡ ಕೆಲವೊಂದು ಟೈಪ್ಸ್ಗಳಿವೆ. ಅದರಲ್ಲಿ ಮೊದಲನೇ ಟೈಪ್ ಎಪಿಪೆಟಾಲಸ್. ಎಪಿ ಅಂದರೆ ಎಬೋ, ಪೆಟಲ್ಸ್ ಅಂದರೆ ಕರೋಲಾ. Individual unit of corolla is known as petals. Here stamens are attached to petals. ನೋಡಿ ಈ ಡಯಾಗ್ರಾಮ್ನ ಕ್ಲೀನಾಗಿ ನೋಡಿ ಅಬ್ಸರ್ವ್ ಮಾಡ್ಬೋದು. ಇದು ಪೆಟಲ್ಸ್ ಅಂದರೆ ಪೆಟಲ್ಸ್ನ ಮೇಲೆ ಏನಾಗಿದೆ, ಸ್ಟೇಮನ್ಸ್ ಇದೆ. ನೋಡಿ ಇಲ್ಲಿ ಎನ್ಲಾರ್ಜ್ ಮಾಡಿದ್ದೀನಿ. ಇದು ಸ್ಟೇಮನ್. ಈ ಬ್ಲೂ ಕಲರ್ ಏನು ಬರೆದಿದ್ದೀನಲ್ಲ ಇದೇನಾಗುತ್ತೆ, ಬ್ಲೂ ಕಲರ್ ಬರೆದಿರೋದು ಸ್ಟೇಮನ್, ಬ್ಯಾಕ್ಗ್ರೌಂಡ್ ಇರೋದು ಪೆಟಲ್. The stamen is attached to petal. This is seen in plants such as sunflower and datura. Next, second one, epiphyllus. Epi under above. Phylus refers to perianth. Stamens attached to perianth is known as epiphyllus. Attachment of stamen. Example, lily plant. Next, gynandrous. Stamens attaches to carpel. Carpel refers to gynoecium part. Gynoecium part and the female part of flower. So, gynandrous means stamens attaches to carpels. Next, polystamous. Stamens are free. When the stamens are free, such condition is known as polystaminous condition. Next, in some plants the stamens are inactive. Inactive ಅಂದರೆ ಸ್ಟೆರೈಲ್ ಅಂತ ಅರ್ಥ ಬರುತ್ತೆ. ಸ್ಟೇಮನ್ಸ್ ಕೆಲಸ ಮಾಡುವುದೇ ಇಲ್ಲ. ಸೊ ಸಚ್ ಕಂಡೀಷನ್ ಈಸ್ ನೌನ್ ಆಸ್ ಸ್ಟಾಮಿನೋಡ್ ಕಂಡೀಷನ್. When the stamens are inactive or sterile, such condition is known as staminode condition. Next, after androecium, we move on with gynoecium. Gynoecium is also known as pistil. Gynoecium ಏನಂತ ಕರಿತೀವಿ ಅಂದರೆ ಪಿಸ್ಟಿಲ್ ಅಂತ ಕರಿತೀವಿ. ಇಟ್ ಈಸ್ ದ ಫೋರ್ತ್ ಓರಲ್ ಆ್ಯಂಡ್ ಸೆಕೆಂಡ್ ಎಸೆನ್ಷಿಯಲ್ ಓರಲ್ ಆಫ್ ಫ್ಲವರ್. ಸೊ ಫ್ಲವರಲ್ಲಿ 4 ಓರಲ್ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಕೇಲಿಕ್ಸ್, ಕರೋಲಾ, ಆಂಡ್ರೋಶಿಯಮ್ ಆ್ಯಂಡ್ ಗೈನೋಶಿಯಮ್. ಸೊ ಗೈನೋಶಿಯಮ್ ಇಸ್ ಅ ಫೋರ್ತ್ ಓರಲ್ ಆ್ಯಂಡ್ ಎಸೆನ್ಷಿಯಲ್ ಓರಲ್ಸ್ ಯಾವ್ಯಾವು, ಫ್ಲವರ್ ಇಂದು ಆಂಡ್ರೋಶಿಯಮ್ ಮತ್ತು ಗೈನೋಶಿಯಮ್. ಸೊ ದಿಸ್ ಇಸ್ ಸೆಕೆಂಡ್ ಎಸೆನ್ಷಿಯಲ್ ಓರಲ್ ಆಫ್ ಫ್ಲವರ್. ದೆನ್ ಸ್ಟ್ರಕ್ಚರ್ ಆಫ್ ಪಿಸ್ಟಿಲ್. ನೋಡಿ ಗೈನೋಶಿಯಮ್ನ ಪಿಸ್ಟಿಲ್ ಅಂತ ಕೂಡ ಕರಿತೀವಿ. ಅದೇ ನೋಡಿ ಆಂಡ್ರೋಶಿಯಮ್ನ ನಾವು ಸ್ಟೇಮನ್ ಅಂತ ಕರಿತೀವಿ, ಗೈನೋಶಿಯಮ್ನ ಪಿಸ್ಟಿಲ್ ಅಂತ ಕರಿತೀವಿ. ಸ್ಟ್ರಕ್ಚರ್ ಆಫ್ ಪಿಸ್ಟಿಲ್. ದ ಪಿಸ್ಟಿಲ್ ಕನ್ಸಿಸ್ಟ್ ಆಫ್ 3 parts. ಒನ್ ಈಸ್ ಸ್ಟಿಗ್ಮಾ, ಸ್ಟೈಲ್ ಆ್ಯಂಡ್ ಓವರಿ. ಗೊತ್ತಾಗ್ತಿದೆಯಾ? ಓವರಿ ಈಸ್ ಅ ಸ್ವೋಲನ್ ಬೇಸಲ್ ಪಾರ್ಟ್. ನೋಡಿ ಓವರಿ, ಇಟ್ ಈಸ್ ಅ ಸ್ವೋಲನ್ ಬೇಸಲ್ ಪಾರ್ಟ್ which continues as a slender elongated style. ಈ ಓವರಿಯಿಂದ ಏನಾಗುತ್ತೆ, ಉದ್ದವಾದ ಒಂದು ಸ್ಟ್ರಕ್ಚರ್ ಬರುತ್ತೆ. ಆ ಸ್ಟ್ರಕ್ಚರ್ನ ಸ್ಟೈಲ್ ಅಂತ ಕರಿತೀವಿ. ದ ಟಿಪ್ ಆಫ್ ಸ್ಟೈಲ್ ಈಸ್ ಅ ಮಾಡಿಫೈಡ್ ಸ್ಪೆಷಲ್ ಪೋರ್ಷನ್ ನೌನ್ ಆಸ್ ಸ್ಟಿಗ್ಮಾ. ಈ ಸ್ಟೈಲಿನ ಸ್ಪೆಷಲ್ ಪೋರ್ಷನ್ ಮಾಡಿಫೈಡ್ ಆಗಿರುತ್ತೆ. ಆ ಪೋರ್ಷನ್ ಅಂತ ಕರಿತೀವಿ ಅಂದರೆ ಸ್ಟಿಗ್ಮಾ ಅಂತ ಕರಿತೀವಿ. ನೆಕ್ಸ್ಟ್, ಪಿಸ್ಟಿಲ್ ಕನ್ಸಿಸ್ಟ್ ಆಫ್ ಕಾರ್ಪೆಲ್ಸ್. ಈ ಪಿಸ್ಟಿಲ್ ಅಂದರೆ ಗೈನೋಶಿಯಮಲ್ಲಿ ಏನಿರುತ್ತೆ ಅಂದರೆ ಕಾರ್ಪೆಲ್ಸ್ ಪ್ರೆಸೆಂಟ್ ಇರುತ್ತೆ. ಆ ಕಾರ್ಪೆಲ್ಸ್ನ ನಾವು ಮೆಗಾಸ್ಪೋರೋಫಿಲ್ಸ್ ಅಂತ ಕರಿತೀವಿ. ಗೈನೋಶಿಯಮ್ ಕನ್ಸಿಸ್ಟ್ ಆಫ್ ಕಾರ್ಪೆಲ್ಸ್. ದೋಸ್ ಕಾರ್ಪೆಲ್ಸ್ ಆರ್ ನೌನ್ ಆಸ್ ಮೆಗಾಸ್ಪೋರೋಫಿಲ್. ಹಾಗಾದರೆ ಕಾರ್ಪೆಲ್ ಅಂದರೆ ಏನು? ವಿತಿನ್ ದ ಓವರಿ ಓವ್ಯೂಲ್ಸ್ ಆರ್ ಪ್ರೆಸೆಂಟ್. ಹೌದಾ? ಓವರಿಯ ಒಳಗಡೆ ಓವ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ. ದೀಸ್ ಓವ್ಯೂಲ್ಸ್ ಆರ್ ಆಕ್ಟ್ ಆಸ್ ಕಾರ್ಪೆಲ್ಸ್. ಈ ಓವರಿಯ ಒಳಗಡೆ ಏನು ಓವ್ಯೂಲ್ಸ್ ಇರುತ್ತಲ್ಲ, ನೋಡಿ ಓವರಿ ಅಂದರೆ ದ ಸ್ವೋಲನ್ ಪಾರ್ಟ್. ಸ್ಟಿಗ್ಮಾ, ಸ್ಟೈಲ್, ಓವರಿ. ಈ ಓವರಿಯ ಒಳಗಡೆ ಏನಿರುತ್ತೋ ಇದನ್ನೇನಂತ ಕರಿತೀವಿ, ಓವ್ಯೂಲ್ಸ್ ಅಂತ ಕರಿತೀವಿ. ದೀಸ್ ಓವ್ಯೂಲ್ಸ್ ಆರ್ ಆಕ್ಟ್ಸ್ ಆಸ್ ಕಾರ್ಪೆಲ್ಸ್. These carpels undergo megasporogenesis to form megaspore. These carpels undergo megasporogenesis to form megaspore. Megaspores are haploid in nature.
ಮೈಕ್ರೋಸ್ಪೋರ್ಸ್ ಕೂಡ ಹ್ಯಾಪ್ಲಾಯ್ಡು, ಮೆಗಾಸ್ಪೋರ್ಸ್ ಕೂಡ ಹ್ಯಾಪ್ಲಾಯ್ಡ್. ಮೈಕ್ರೋಸ್ಪೋರ್ಸ್ ಆಂಥರಿಂದ ಬರುತ್ತೆ, ಮೆಗಾಸ್ಪೋರ್ ಎಲ್ಲಿಂದ ಬರುತ್ತೆ ಅಂದರೆ ಇಟ್ ಕಮ್ ಫ್ರಮ್ ದ ಕಾರ್ಪೆಲ್ಸ್. ದೆನ್ ಟೈಪ್ಸ್ ಆಫ್ ಪಿಸ್ಟಿಲ್. ಪಿಸ್ಟಿಲ್ ಈಸ್ ನಥಿಂಗ್ ಬಟ್ ಗೈನೋಶಿಯಂ. ನೋಡಿ, ಪಿಸ್ಟಿಲ್ನ ಒಳಗಡೆ ಕಾರ್ಪೆಲ್ ಇರುತ್ತೆ, ಕನ್ಫ್ಯೂಸ್ ಆಗಬೇಡಿ. ಸೊ ಪಿಸ್ಟಿಲಲ್ಲಿ ಎರಡು ರೀತಿ, ಸಿಂಪಲ್ ಪಿಸ್ಟಿಲ್ ಆ್ಯಂಡ್ ಕಾಂಪೌಂಡ್ ಪಿಸ್ಟಿಲ್. ಅ ಸಿಂಪಲ್ ಪಿಸ್ಟಿಲ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕಾರ್ಪೆಲ್. ಯಾವ ಪಿಸ್ಟಿಲಲ್ಲಿ ಕೇವಲ ಒಂದೇ ಒಂದು ಕಾರ್ಪೆಲ್ ಇರುತ್ತೋ ಅಂತಹ ಕಾರ್ಪೆಲ್ನ ನಾವು ಮಾನೋ ಕಾರ್ಪೆಲರಿ ಅಂತ ಕರಿತೀವಿ. ಮಾನೋ ಅಂದರೆ ಏನು? ಸಿಂಗಲ್. ಕಾರ್ಪೆಲರಿ ಮೀನ್ಸ್ ಅ ಕಾರ್ಪೆಲ್ ವೇರ್ ದ ಕಾರ್ಪೆಲ್ is present within the ovary. So a simple pistil is made up of only one carpel. Such pistil was described as monocarpellary pistil. Example, beans and pea. Pea scientific name Pisum sativum. Pisum sativum is a scientific name of pea plant. Then compound pistil. A compound pistil is made up of 2 or more carpels. ಯಾವ ಪಿಸ್ಟಿಲಲ್ಲಿ 2 ಅಥವಾ 3 ಕಾರ್ಪೆಲ್ಸ್ ಇರುತ್ತೋ, ಅಂದರೆ ಒಂದಕ್ಕಿಂತ ಜಾಸ್ತಿ ಇದ್ದರೆ ಅಂತಹ ಕಾರ್ಪೆಲ್ಸ್ನ ನಾವು ಕಾಂಪೌಂಡ್ ಪಿಸ್ಟಿಲ್ ಅಂತ ಕರಿತೀವಿ. ಎಕ್ಸಾಂಪಲ್, ಹೈಬಿಸ್ಕಸ್ ಆ್ಯಂಡ್ ರೋಸ್. ದೆನ್ ಸೊ ಪಿಸ್ಟಿಲಲ್ಲಿ 2 ರೀತಿ ಅಂತ ಗೊತ್ತಾಯಿತು, ಸಿಂಪಲ್ ಪಿಸ್ಟಿಲ್ ಆ್ಯಂಡ್ ಕಾಂಪೌಂಡ್ ಪಿಸ್ಟಿಲ್. ಈ ಕಾಂಪೌಂಡ್ ಪಿಸ್ಟಿಲಲ್ಲಿ ಮತ್ತೆ 2 ಕೆಟಗರಿ ಇದೆ. ಇನ್ ಅ ಕಾಂಪೌಂಡ್ ಪಿಸ್ಟಿಲ್, ವೆನ್ ದ ಕಾರ್ಪೆಲ್ಸ್ ಆರ್ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಒನ್ ಅನದರ್. ಈ ಕಾಂಪೌಂಡ್ ಪಿಸ್ಟಿಲಲ್ಲಿ ಕಾರ್ಪೆಲ್ಸ್ಗಳು ಫ್ರೀಯಾಗಿ ಅರೇಂಜ್ ಆಗಿದ್ದರೆ ಅಂತಹ ಕಂಡೀಷನ್ ನಾವು ಅಪೋಕಾರ್ಪಸ್ ಅಂತ ಕರಿತೀವಿ. ನೋಡಿ, ಇದು ಒಂದು ಕಾರ್ಪೆಲ್, ಇದು ಒಂದು ಕಾರ್ಪೆಲ್. ಇವೆರಡು ಕಾರ್ಪೆಲ್ ಏನಾಗಿದೆ ಅಂದರೆ ಟಚ್ ಆಗಿದೆ. ಅಲ್ಲಿ ನೋಡಿ, 2 ಕಾರ್ಪೆಲ್ ಟಚ್ ಆಗಿದೆ, ಬಟ್ ಕಂಪ್ಲೀಟಾಗಿ ಇದು ಒಂದು ಕಾರ್ಪೆಲ್, ಇದು ಒಂದು ಕಾರ್ಪೆಲ್. ಹೌದಾ? ಫ್ರೀಯಾಗೇ ಇದೆ, ಅಂಟ್ಕೊಂಡಿಲ್ಲ. ಟಚ್ ಆಗಿದೆ ಅಂದರೆ ಯಾವ ರೀತಿ ಅಂತಂದರೆ ಬಾಡಿ ಪೋರ್ಷನ್ ಏನು ಡಿವೈಡ್ ಆಗಿಲ್ಲ, ಶೇರ್ ಆಗಿಲ್ಲ. ಗೊತ್ತಾಗ್ತಿದೆಯಾ? ಈ ರೀತಿ ಅರೇಂಜ್ಮೆಂಟ್ ಆಗಿದ್ರೆ ಅದನ್ನು ಅಪೋಕಾರ್ಪಸ್ ಅಂತ ಕರಿತೀವಿ. ಸೊ ಇನ್ ಅ ಪಿಸ್ಟಿಲ್, the carpels may be completely free from one another. Such pistil is described as apocarpus condition or apocarpus pistil. ಅಪೋ ಅಂದರೆ ಫ್ರೀ ಅಂತ ಅರ್ಥ ಬರುತ್ತೆ. ಎಕ್ಸಾಂಪಲ್ ಫಾರ್ ಅಪೋಕಾರ್ಪಸ್ ಈಸ್ ಮೈಚೇಲಿಯಾ ಚಂಪಕ, ಸಂಪಿಗೆ ಗಿಡ. ನೆಕ್ಸ್ಟ್, ಇನ್ ಅ ಕಾಂಪೌಂಡ್ ಪಿಸ್ಟಿಲ್ ದ ಕಾರ್ಪಲ್ಸ್ ಮೇ ಬಿ ಯುನೈಟೆಡ್. ಯಾವ ರೀತಿ ಯುನೈಟೆಡ್ ಅಂತ ಅಂದರೆ ನೋಡಿ, ಇದು ಥ್ಯಾಲಮಸ್. ನೋಡಿ, ಇಲ್ಲಿ ಒಂದು ಪಿಸ್ಟಿಲ್ ಇದೆ, ಇನ್ನೊಂದು ಪಿಸ್ಟಿಲ್ ಅರೈಸ್ ಆಗಿದೆ, ಇನ್ನೊಂದು ಪಿಸ್ಟಿಲ್ ಅರೈಸ್ ಆಗಿದೆ. ನೋಡಿ, ಸ್ಟಿಗ್ಮಾ ಸ್ಟೈಲ್ ಓವರಿ ಒಂದೇ, ಇಲ್ಲೂ ಸ್ಟಿಗ್ಮಾ ಸ್ಟೈಲ್ ಇದೆ, ಇದಕ್ಕೂ ಓವರಿ ಒಂದೇ, ಇಲ್ಲೂ ಸ್ಟಿಗ್ಮಾ ಸ್ಟೈಲ್ ಇದೆ, ಇದಕ್ಕೂ ಓವರಿ ಒಂದೇ. ಅಂದರೆ ಏನಾಗಿದೆ ಅಂದರೆ, ಇನ್ ಅ ಕಾಂಪೌಂಡ್ ಪಿಸ್ಟಿಲ್ ದ ಕಾರ್ಪೆಲ್ಸ್ ಆರ್ ಯುನೈಟೆಡ್. ಕಾರ್ಪೆಲ್ಸ್ ಅಂದರೆ ಏನು? ಓವ್ಯೂಲ್ಸ್. ಇಲ್ಲಿ ಓವ್ಯೂಲ್ಸ್ ಏನಾಗಿದೆ ಅಂದರೆ ದ ಓವ್ಯೂಲ್ಸ್ ಆರ್ ಯುನೈಟೆಡ್. ಸೊ ಸಚ್ ಕಂಡೀಷನ್ ಈಸ್ ನೌನ್ ಆಸ್ ದ ಸಿನ್ಕಾರ್ಪಸ್ ಓವರಿ. ಗೊತ್ತಾಗ್ತಿದೆಯಾ? ಆರ್ ಸಿನ್ಕಾರ್ಪಸ್ ಪಿಸ್ಟಿಲ್. ಎಕ್ಸಾಂಪಲ್ ಈಸ್ ಬ್ರಿಂಜಾಲ್ ಆ್ಯಂಡ್ ಹೈಬಿಸ್ಕಸ್. ಹೈಬಿಸ್ಕಸ್ ಅಂದರೆ ದಾಸವಾಳ, ಚೈನಾ ರೋಸ್ ಅಂತ ಕರಿತೀವಿ. ಇನ್ ಅ ಗೈನೋಶಿಯಂ ದೇರ್ ಈಸ್ ಒನ್ ಮೋರ್ ಕ್ಲಾಸಿಫಿಕೇಶನ್. ಈ ಗೈನೋಶಿಯಂ ಅಲ್ಲಿ ಮತ್ತೆ ಒಂದು ಕ್ಲಾಸಿಫಿಕೇಶನ್ ಇದೆ, ಬೇಸ್ಡ್ ಆನ್ ದ ನಂಬರ್ ಆಫ್ ಕಾರ್ಪೆಲ್ಸ್. ಈಗ ಕಾರ್ಪೆಲ್ಸ್ ಅಂದರೆ ಓವ್ಯೂಲ್ಸ್ ಅಂತ ಗೊತ್ತಾಯಿತು, ಅದು ಓವರಿಯ ಒಳಗಡೆ ಇರುತ್ತೆ ಅಂತ ಗೊತ್ತಾಯಿತು. ಇಫ್ ಕಾರ್ಪೆಲ್ಸ್ ಆರ್ ಫ್ರೀ, ದಟ್ ಈಸ್ ಅಪೋಕಾರ್ಪಸ್. ಇಫ್ ಕಾರ್ಪೆಲ್ಸ್ ಆರ್ ಯುನೈಟೆಡ್, ದೇ ಆರ್ ನೌನ್ ಆಸ್ ಸಿನ್ಕಾರ್ಪಸ್ ಅಂತ ಕೂಡ ಗೊತ್ತಾಯಿತು. ಸೊ ಈ ಕಾರ್ಪೆಲ್ ನಂಬರ್ ಎಷ್ಟಿರುತ್ತೆ? If the pistil has only one carpel, or if the pistil is made up of only one carpel, such pistil is known as monocarpellary pistil. Monocarpellary means
the condition where the pistil is made up of only one carpel. Example, beans and pea plant. Next, bicarpellary. Bi andre eradu, carpellary andre carpels. The pistil with two carpels is known as bicarpellary pistil. Example, tomato and brinjal. Then tricarpellary, the pistil with three carpels. Example, ricinus. Then multicarpellary, the pistil have more than three carpels or many carpels. Such condition is known as multicarpellary pistil. Example, orange or lemon. Then we move on with locules. Locule is nothing but the number of chambers in ovary. ಓವರಿಯಲ್ಲಿ ಎಷ್ಟು ಚೇಂಬರ್ಸ್ ಇದೆ ಅಂತ ಹೇಳ್ತೀವಲ್ಲ ಅದನ್ನು ಲಾಕ್ಯೂಲ್ಸ್ ಅಂತ ಕರಿತೀವಿ. ಇಫ್ ದ ಓವರಿ ಹ್ಯಾಸ್ ಓನ್ಲಿ ಒನ್ ಚೇಂಬರ್, ಈ ಓವರಿಲಿ ಕೇವಲ ಒಂದೇ ಒಂದು ಚೇಂಬರ್ ಇದ್ದರೆ ಅದನ್ನು ಯೂನಿಲಾಕ್ಯುಲಾರ್ ಓವರಿ ಅಂತ ಕರಿತೀವಿ. ನೋಡಿ ಏನು ಅಂತ ಅಂದರೆ, ಇದೇ ಓವರಿ ಅಂತ ಅಂದ್ಕೊಳ್ಳಿ. ಈ ಓವರಿಲಿಗ ಯಾವುದು ಚೇಂಬರ್ ಇಲ್ಲ, ಇದು ಯೂನಿಲಾಕ್ಯುಲಾರ್ ಓವರಿ. ಈಗ ಈ ಓವರಿಲಿ ಎರಡು ಚೇಂಬರ್ ಇದೆ, ಇದು ಬೈಲಾಕ್ಯುಲಾರ್ ಓವರಿ. ಈಗ ಈ ಓವರಿಲಿ ಎಷ್ಟು ಚೇಂಬರ್ ಇದೆ? 1 2 3 ಚೇಂಬರ್ಸ್ ಇದೆ. ಸೊ ಇಟ್ ಈಸ್ ಟ್ರೈಲಾಕ್ಯುಲಾರ್ ಓವರಿ. ಗೊತ್ತಾಗ್ತಿದೆಯಾ? ಲಾಕ್ಯೂಲ್ಸ್ ಆರ್ ನಥಿಂಗ್ ಬಟ್ ನಂಬರ್ ಆಫ್ ಚೇಂಬರ್ಸ್ ಪ್ರೆಸೆಂಟ್ ಇನ್ ದ ovary. So if the ovary having only one chamber, that is unilocular ovary. Example, pea plant. If the ovary having two chamber, that is bilacular ovary. Example, tomato. Then ovary having three chambers, that is trilacular ovary. Example, ricinus. The ovary having more than 3 or 4 chambers, that is known as multilocular ovary. Example, orange or lemon plant. Next, after locule, we move on with the special structure, that is placenta. So next we move on with placenta. Placenta ಅಂದ್ರೇನು? ಸೊ ನಮಗೆ ಗೊತ್ತಿದೆ, ಓವರಿಯ ಒಳಗಡೆ ಓವ್ಯೂಲ್ಸ್ ಇರುತ್ತೆ ಅಂತ ಗೊತ್ತಿದೆ. ಈ ಓವ್ಯೂಲ್ಸ್ ಓವರಿಗೆ ಅಟ್ಯಾಚ್ ಆಗಿರಬೇಕು. ಸೊ ಅಟ್ಯಾಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತಲ್ಲ ಟಿಶ್ಯೂ, ಅಥವಾ ಸಪೋರ್ಟ್ ತೆಗೆದುಕೊಳ್ಳುತ್ತಲ್ಲ ಟಿಶ್ಯೂ, ಆ ಟಿಶ್ಯೂನ ಏನಂತ ಕರಿತೀವಿ ಅಂದರೆ ಪ್ಲಾಸೆಂಟಾ ಅಂತ ಕರಿತೀವಿ. ಈಚ್ ಓವರಿ ಬಿಯರ್ಸ್ one or more ovules attached to a flattened cushion-like structure called placenta. ಸೊ ಓವ್ಯೂಲ್ಸ್ ಓವರಿಗೆ ಅಟ್ಯಾಚ್ ಆಗಿರುತ್ತಲ್ಲ, ಅಟ್ಯಾಚ್ ಆಗೋದಕ್ಕೆ ಅಟ್ಯಾಚ್ಮೆಂಟಿಗೆ ಬಳಸ್ಕೊಳ್ಳುವ ಟಿಶ್ಯೂನ ನಾವೇನಂತ ಕರಿತೀವಿ ಅಂತಂದರೆ ಪ್ಲಾಸೆಂಟಾ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಪ್ಲಾಸೆಂಟೇಷನ್ ಅಂತ ಅಂದ್ರೆ ಏನು? ದಿ ಅರೇಂಜ್ಮೆಂಟ್ ಆಫ್ ಓವ್ಯೂಲ್ಸ್ ವಿತಿನ್ ದ ಓವರಿ. ಸೊ ಓವ್ಯೂಲ್ಸ್ ಏನಾಗಿದೆ, ಓವರಿಲಿ ಅರೇಂಜ್ ಆಗಿರುತ್ತೆ, ಹೌದಾ? ಓವರಿ ಒಳಗಡೆ ಓವ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ. ಆ ಪ್ರೆಸೆಂಟ್ ಆಗಿರುವ ಓವ್ಯೂಲ್ಸ್ ಯಾವ ರೀತಿ ಅರೇಂಜ್ ಆಗಿದೆ ಅನ್ನೋದನ್ನ ಸ್ಟಡಿ ಮಾಡೋದನ್ನ ಪ್ಲಾಸೆಂಟೇಷನ್ ಅಂತ ಕರಿತೀವಿ. ಈ ಪ್ಲಾಸೆಂಟೇಷನಲ್ಲಿ ಟೈಪ್ಸ್ ಇದೆ. ಸೊ ಫಸ್ಟ್ ಟೈಪ್ ಈಸ್ ಮಾರ್ಜಿನಲ್ ಪ್ಲಾಸೆಂಟೇಷನ್. ಮಾರ್ಜಿನ್ ಅಂತಂದರೆ ತುದಿ ಅಂತ ಅರ್ಥ ಬರುತ್ತೆ. ಸೊ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಫಾರ್ ಮಾರ್ಜಿನಲ್ ಪ್ಲಾಸೆಂಟೇಷನ್ ಈಸ್ ಪೀ ಪ್ಲಾಂಟ್, ಅಂದರೆ ಬಟಾಣಿ ಗಿಡ ಅಥವಾ ಬೀನ್ಸ್. ನಾವು ಬಟಾಣಿ ಅಥವಾ ಬೀನ್ಸ್ನ ಕ್ಲೀನಾಗಿ ಸಿಪ್ಪೆಸಲು ನೋಡಿದಾಗ ಸೀಡ್ಸ್ ಗೊತ್ತಾಗ್ತಿದೆಯಾ, ಅದು ಏನಾಗಿರುತ್ತೆ? ಸೀಡ್ಸ್ ಆರ್ ನಥಿಂಗ್ ಬಟ್ ಹಿಯರ್ ದೇ ಆರ್ ಓವ್ಯೂಲ್ಸ್. ಆ್ಯಕ್ಚುಲಿ ಸೀಡ್ಸ್ನ ಓವ್ಯೂಲ್ಸ್ ಅಂತ ಕರಿತೀವಿ. ಫರ್ಟಿಲೈಸೇಷನ್ ಆದಮೇಲೆ ಓವ್ಯೂಲ್ಸ್ ಏನಾಗುತ್ತೆ, ಸೀಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓವರಿ ಏನಾಗುತ್ತೆ, ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮಗದು ಗೊತ್ತಿದೆ, ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಅಂತ ಕರಿತೀವಿ. ಸೊ ನಾವು ಏನು ಬೀನ್ಸ್ ಅಥವಾ ಬಟಾಣಿ ತೆಗೆದುಕೊಳ್ತೀವಿ, ಪೀ ಪ್ಲಾಂಟ್ ಅಂದರೆ ಬಟಾಣಿ ಏನು ತಿಂತೀವಲ್ಲ, ದೇ ಆರ್ ಆ್ಯಕ್ಚುಲಿ ದ ಓವ್ಯೂಲ್ಸ್. ಇಲ್ಲಿ ಓವ್ಯೂಲ್ಸ್ ಏನಾಗಿರುತ್ತೆ ಅಂದರೆ, ದ ಓವ್ಯೂಲ್ಸ್ ಆರ್ ಅಟ್ಯಾಚಸ್ ಅಟ್ ದಿ ರಿಡ್ಜ್. ರಿಡ್ಜ್ ಅಂದರೆ ತುದಿಗೆ ಫಾರ್ಮ್ ಆಗಿರುತ್ತೆ. ಸೊ ಹಿಯರ್ the placenta forms a ridge along the ventral surface of the ovary, and ovules are born on this ridge forming two rows. ಆ ಕಡೆ ಎರಡು ಕಡೆ ಏನಾಗಿರುತ್ತೆ, ಈ ಓವ್ಯೂಲ್ಸ್ ಏನಾಗಿರುತ್ತೆ, ಅರೇಂಜ್ ಆಗಿರುತ್ತೆ. ಆಮೇಲೆ ಈ ಓವ್ಯೂಲ್ಸ್ ಏನಾಗಿರುತ್ತೆ ಅಂತಂದರೆ, ದೇ ವಿಲ್ ಫಾರ್ಮ್ ದ ವೆಂಟ್ರಲ್ ಸರ್ಫೇಸ್ ಅಲಾಂಗ್ ದ ಓವರಿ.
ವೆಂಟ್ರಲ್ ಸರ್ಫೇಸ್ ತುದಿ ಭಾಗದಲ್ಲಿ ಏನಾಗಿರುತ್ತೆ ಅರೇಂಜ್ ಆಗ್ತಾ ಹೋಗುತ್ತೆ. ನಾವು ಅವರೆಕಾಳಲ್ಲಾದರೂ ಇದೇ ರೀತಿ ನೋಡ್ತಾ ಹೋಗ್ತೀವಿ, ಬಟಾಣಿಲಿ ನೋಡ್ತೀವಿ, ಬೀನ್ಸಲ್ಲಿ ಕೂಡ ಇದೇ ರೀತಿ ಅರೇಂಜ್ಮೆಂಟ್ನ ನೋಡ್ತೀವಿ. ಸೊ ನೋಡಿ ಇಲ್ಲಿ ಡಯಾಗ್ರಾಮ್ ಕಾಣ್ತಿದೆ. ನಾವೀಗ ಯಾವುದಾದ್ರೂ ಬೀನ್ಸ್ ಅಥವಾ ಬಟಾಣಿ ಸಿಪ್ಪೆ ಸುಲಿದ್ರೆ ಇದು ಸಿಪ್ಪೆ ಅಂತ ಅಂದ್ಕೊಂಡಿದ್ದು ಫೋಲ್ಡ್ ಆಗಿರುತ್ತೆ, ಸುಲಿದಾಗ ಏನಾಗಿರುತ್ತೆ ಆ ಕಡೆ ಈ ಕಡೆ ಏನಾಗಿರುತ್ತೆ ಅರೇಂಜ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಎರಡನೇದು ಆಕ್ಸಿಯಲ್ ಪ್ಲಾಸೆಂಟೇಷನ್. ನೋಡಿ axial placentation ಅಂದರೆ when the placenta is axial the ovules are attached to it in the multilocular ovary. ಈ ರೀತಿ ಅರೇಂಜ್ಮೆಂಟ್ ಆಗಿದ್ರೆ when the placenta is axial ರೀತಿ ಪ್ಲಾಸೆಂಟಾ ಇದ್ದರೆ ಅದನ್ನು axial placentation ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಚೈನಾ ರೋಸ್, ದಾಸವಾಳ, ಟೊಮ್ಯಾಟೊ ಆ್ಯಂಡ್ ಲೆಮನ್. ಸೊ ಲೆಮನ್ ನಾವು ಕ್ಲೀನಾಗಿ ಮಧ್ಯದಲ್ಲಿ ಕಟ್ ಮಾಡಿದ್ರೆ ನಾವಲ್ಲಿ ಆಕ್ಸಿಯಲ್ ಪ್ಲಾಸೆಂಟೇಷನ್ ನೋಡ್ಬೋದು. ಸೊ ಅದೇ ರೀತಿ ಆವಾಗಲೇ ನಾನು ಹೇಳಿದೆ ಲಾಕ್ಯೂಲ್ಸ್ ಅಂತ. ಲಾಕ್ಯೂಲ್ಸ್ ಆರ್ ನಥಿಂಗ್ ಬಟ್ ನಂಬರ್ ಆಫ್ ಚೇಂಬರ್ಸ್ ಇನ್ ದ ಓವರಿ. ನೋಡಿ ಇಲ್ಲಿ ಓವರಿಲಿ ಎಷ್ಟು ಚೇಂಬರ್ಸ್ ಇದೆ? 1 2 3 ಚೇಂಬರ್ಸ್ ಪ್ರೆಸೆಂಟ್ ಇರುತ್ತೆ. ಬಟ್ ಲೆಮನಲ್ಲಿ ಆಗಿರ್ಬೋದು, ಟೊಮ್ಯಾಟೊಲ್ ಆಗಿರ್ಬೋದು ಚೇಂಬರ್ಸ್ ಚೇಂಜ್ ಆಗುತ್ತೆ. ಅಂದರೆ ಲಾಕ್ಯೂಲ್ಸ್ ಬೇರೆ ಇರಬಹುದೇ ಹೊರತು ಪ್ಲಾಸೆಂಟೇಷನ್ ಯಾವಾಗಲೂ ಟೊಮ್ಯಾಟೊದಲ್ಲಾಗಿರ್ಬೋದು, ಲೆಮನಲ್ಲಾಗಿರ್ಬೋದು ಆಕ್ಸಿಯಲ್ ಪ್ಲಾಸೆಂಟೇಷನ್ನೇ ಇರುತ್ತೆ. ನೆಕ್ಸ್ಟ್ ಥರ್ಡ್ ಟೈಪ್ ಆಫ್ ಪ್ಲಾಸೆಂಟೇಷನ್ ಈಸ್ ಪರೈಟಲ್ ಪ್ಲಾಸೆಂಟೇಷನ್. ಪರೈಟಲ್ ಪ್ಲಾಸೆಂಟೇಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಪಪ್ಪಾಯ ಗಿಡ. ನಾವು ಪಪ್ಪಾಯ ಹಣ್ಣನ್ನು ನೋಡಿದ್ದೀವಿ, ಹೌದಾ? ಈ ಪಪ್ಪಾಯ ಹಣ್ಣಲ್ಲಿ ಏನಾಗಿರುತ್ತೆ, ಸೀಡ್ಸ್ ಏನಿರುತ್ತೆ, ದ ಸೀಡ್ಸ್ ಆರ್ ಅರೈಸಸ್ ಫ್ರಮ್ ದಿ ಇನ್ನರ್ ವಾಲ್ ಆಫ್ ದಿ ಓವರಿ. ಓವರಿಯ ಇನ್ನರ್ ವಾಲಿಂದ ಏನಾಗಿರುತ್ತೆ, ಓವ್ಯೂಲ್ಸ್ ಅರೈಸ್ ಆಗಿರುತ್ತೆ. ಸೊ ಅಂತಹ ಕಂಡೀಷನ್ ನಾವು ಪರೈಟಲ್ ಪ್ಲಾಸೆಂಟೇಷನ್ ಅಂತ ಕರಿತೀವಿ. ಪರೈಟಲ್ ಪ್ಲಾಸೆಂಟೇಷನ್ ಅಂದರೆ ದ ಓವರಿ ಡೆವಲಪ್ ಆನ್ ದ, ಆ್ಯಕ್ಚುಲಿ ಇದು ಓವ್ಯೂಲ್ಸ್ ಆಗಬೇಕು, ದ ಓವ್ಯೂಲ್ಸ್ ಡೆವಲಪ್ ಆನ್ ದ ಇನ್ನರ್ ವಾಲ್ ಆಫ್ ದ ಓವರಿ. ಇದನ್ನು ಚೇಂಜ್ ಮಾಡ್ಕೊಳ್ಳಿ. ದ ಓವ್ಯೂಲ್ಸ್ develop on the inner wall of the ovary is known as parietal placentation. ನಾವಿದೆ ಪಪ್ಪಾಯ ಹಣ್ಣು ಅಂತಂದರೆ, ಈಗ ಪಪ್ಪಾಯ ಹಣ್ಣಂದರೆ ಕಟ್ ಮಾಡಿದ್ರೆ ಸೊ ಏನಾಗಿರುತ್ತೆ, ಈ ರೀತಿ ಸೀಡ್ಸ್ ಬರುತ್ತೆ. ಈ ಸೀಡ್ಸ್ ಆರ್ ನಥಿಂಗ್ ಬಟ್ ಓವ್ಯೂಲ್ಸ್. ಗೊತ್ತಾಗ್ತಿದೆಯಾ? ಸೊ ದ ಓವ್ಯೂಲ್ಸ್ ಅರೈಸಸ್ or develop from the inner wall of the ovary. Such placentation we call them as parietal placentation. So next fourth one is basal placentation. ಈ ಡಯಾಗ್ರಾಮ್ ಇಲ್ಲ, ಈ ಡಯಾಗ್ರಾಮ್ನ ಫಾಲೋ ಮಾಡಿ. ಸೊ ಫೋರ್ತ್ ಒನ್ ಯಾವುದು ಅಂದರೆ ಫ್ರೀ ಸೆಂಟ್ರಲ್ ಪ್ಲಾಸೆಂಟೇಷನ್. ಇನ್ ಫ್ರೀ ಸೆಂಟ್ರಲ್, ಆಸ್ ದ ನೇಮ್ ಇಂಡಿಕೇಟ್ಸ್, ಫ್ರೀ ಸೆಂಟ್ರಲ್ ಮಧ್ಯಭಾಗದಿಂದ ಇದೆ. ಸೆಂಟ್ರಲ್ ಅಂದರೆ ಮಧ್ಯಭಾಗ, ಫ್ರೀ ಅಂದರೆ ಯಾವುದಕ್ಕೂ ಅಟ್ಯಾಚ್ ಆಗಿಲ್ಲ. ಸೊ ಹಿಯರ್ ಪ್ಲಾಸೆಂಟಾ ಅರೈಸಸ್ ಅ ಸ್ವೋಲನ್ ಸೆಂಟ್ರಲ್ ಆಕ್ಸಿಸ್. ಇಲ್ಲಿಂದ ಅರೈಸ್ ಆಗುತ್ತೆ ಅಂದರೆ ಮಧ್ಯಭಾಗದಿಂದ ಅರೈಸ್ ಆಗುತ್ತೆ. ಆ್ಯಂಡ್ ಓವ್ಯೂಲ್ಸ್ ಆರ್ ಅಟ್ಯಾಚ್ಡ್ ಟು ದಿ ಸೆಂಟ್ರಲ್ ಆಕ್ಸಿಸ್. ಮಧ್ಯದಲ್ಲೇ ಬಿಟ್ಟು ಬೇರೆ ಯಾವ ಭಾಗಕ್ಕೂ ಅಟ್ಯಾಚ್ ಆಗಿರುವುದಿಲ್ಲ, ಅದಕ್ಕೆ ಇದನ್ನು ಫ್ರೀ ಅಂತ ಕರಿತೀವಿ. ಎಕ್ಸಾಂಪಲ್ ಪ್ರೈಮ್ ರೋಸ್. ನೆಕ್ಸ್ಟ್ ಲಾಸ್ಟ್ ಒನ್, ಫಿಫ್ತ್ ಟೈಪ್ ಆಫ್ ಪ್ಲಾಸೆಂಟೇಷನ್ ಈಸ್ basal placentation. So in basal placentation, ovary is only single chambered. The placenta arises from the base of the ovary. ಈ ಪ್ಲಾಸೆಂಟಾ ಎಲ್ಲಿಂದ ಅರೈಸ್ ಆಗುತ್ತೆ ಅಂದರೆ ಓವರಿಯ ಬೇಸಿಂದ, ಕೆಳಭಾಗದಿಂದ ಏನಾಗುತ್ತೆ ಅರೇಂಜ್ ಆಗುತ್ತೆ. ಎಕ್ಸಾಂಪಲ್ ಸನ್ಫ್ಲವರ್. ಓಕೆ, ದಿಸ್ ಈಸ್ ಅಬೌಟ್ ದ ಗೈನೋಶಿಯಂ. ಸೊ ಆಫ್ಟರ್ ದ ಫ್ಲವರ್ ಕಂಪ್ಲೀಟ್ ಆಯಿತು. ಕೇಲಿಕ್ಸ್, ಕರೋಲಾ, ಆಂಡ್ರೋಶಿಯಂ, ಗೈನೋಶಿಯಂ ಡಿಸ್ಕಸ್ ಆಯಿತು. ಇನ್ನೊಂದು ಉಳಿದಿದೆ ಬ್ರಾಕ್ಟ್ ಮತ್ತು ಬ್ರಾಕ್ಟಿಯೂಲ್, ಅದನ್ನು ಕೊನೆಗೆ ಡಿಸ್ಕಸ್ ಮಾಡೋಣ. ಸೊ ಫ್ಲವರ್ ಆದಮೇಲೆ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಫೋಕಸ್ ಆನ್ ದ ಫ್ರೂಟ್. ಸೊ ನಂತರ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ಫ್ರೂಟ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವಿ ಮೂವ್ ಆನ್ ವಿತ್ ಫ್ರೂಟ್. ಸೊ ಫ್ರೂಟ್ ಅಂದ್ರೆ ಏನು? ಸೊ ಆಫ್ಟರ್ ಫರ್ಟಿಲೈಸೇಷನ್ ದ ಓವರಿ ಡೆವಲಪ್ಸ್ ಇಂಟು ಫ್ರೂಟ್. ಸೊ ಫ್ರೂಟ್ ಅಂದರೆ ಏನು, ಡೆಫಿನಿಷನ್ ಏನು ಹೇಳ್ಬೋದು ಅಂದರೆ, ಫ್ರೂಟ್ ಇಟ್ ಈಸ್ ಅ ರೈಪನ್ಡ್ ಓವರಿ ಫಾರ್ಮ್ಡ್ ಆಫ್ಟರ್ ಫರ್ಟಿಲೈಸೇಷನ್. ಫ್ರೂಟ್ ಈಸ್ ನಥಿಂಗ್ ಬಟ್ ರೈಪನ್ಡ್ ಓವರಿ ಫಾರ್ಮ್ಡ್ ಆಫ್ಟರ್ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಆದಮೇಲೆ ಏನಾಗುತ್ತೆ, ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಸೊ ಓವರಿ ಏನಾಗಿ ಟರ್ನ್ ಆಗುತ್ತೆ, ಫ್ರೂಟ್ ಆಗಿ ಟರ್ನ್ ಆಗುತ್ತೆ. ಓವ್ಯೂಲ್ಸ್ ಏನಾಗುತ್ತೆ, ಸೀಡ್ ಆಗಿ ಟರ್ನ್ ಆಗುತ್ತೆ. ಸೊ ಫ್ರೂಟ್ನ ಒಳಗಡೆ ಸೀಡ್ಸ್ ಇರುತ್ತೆ,
ಹೌದಾ? ಓವರಿಯ ಒಳಗಡೆ ಏನಿರುತ್ತೆ? ಓವ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ. ಓವ್ಯೂಲ್ಸ್ ಏನಾಗುತ್ತೆ? ಸೀಡ್ ಆಗುತ್ತೆ. ಓವರಿ ಏನಾಗುತ್ತೆ? ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ ಆಫ್ಟರ್ ದ ಫರ್ಟಿಲೈಸೇಷನ್ ಪ್ರೋಸೆಸ್. ದೆನ್ ವಿ ಸಿ ದ ಸ್ಟ್ರಕ್ಚರ್ ಆಫ್ ಫ್ರೂಟ್. ಹಣ್ಣಿನ ಸ್ಟ್ರಕ್ಚರ್ನ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ದ ಫ್ರೂಟ್ ಹ್ಯಾವಿಂಗ್ ಫ್ರೂಟ್ ವಾಲ್. ಹಣ್ಣಿನ ಮೇಲೆ ಒಂದು ವಾಲ್ ಇರುತ್ತಲ್ಲ, ಔಟರ್ ಮೋಸ್ಟ್ ಲೇಯರ್ ಆಫ್ ಫ್ರೂಟ್ ಈಸ್ ನೌನ್ ಆಸ್ ಪೆರಿಕಾರ್ಪ್. The fruit wall we call them as pericarp. The pericarp having 3 layers. ಈ ಪೆರಿಕಾರ್ಪ್ ಅಲ್ಲಿ 3 ಲೇಯರ್ನಾಗಿ ಡಿವೈಡ್ ಮಾಡಬಹುದು. ಸೊ ಹಣ್ಣಿನ ವಾಲನ್ನು ಪೆರಿಕಾರ್ಪ್ ಅಂತ ಕರಿತೀವಿ. ದ ಪೆರಿಕಾರ್ಪ್ ಈಸ್ ಡಿವೈಡೆಡ್ ಇಂಟು 3 layers, ನೇಮ್ಲಿ ಎಪಿಕಾರ್ಪ್, ಮೀಸೋಕಾರ್ಪ್ ಅಂಡ್ ಎಂಡೋಕಾರ್ಪ್. ಎಪಿಕಾರ್ಪ್ ಅಂದ್ರೆ ದಿ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಫ್ರೂಟ್ ದಟ್ ಈಸ್ ಮೇಡ್ ಅಪ್ ಆಫ್ ಎಪಿಡರ್ಮಲ್ ವಾಲ್. Epicarp is made up of epidermal wall. Epicarp is the outermost layer and it is also known as exocarp. Then mesocarp. Mesocarp is nothing but middle layer of the fruit. Then endocarp. Endocarp is the innermost layer of the fruit. So fruit wall andre pericarp. ಈ pericarp ಅಲ್ಲಿ 3 layers. So outer layer epicarp or exocarp, middle layer is mesocarp ಅಂಡ್ ಇನ್ನರ್ ಲೇಯರ್ ಈಸ್ ಎಂಡೋಕಾರ್ಪ್. ನೋಡಿ, ಇದು ಒಂದು ಸೇಬೆ ಹಣ್ಣಿನ ಒಂದು ಪೋರ್ಷನ್, ಅರ್ಧ ಭಾಗ ಕಟ್ ಮಾಡಿರೋದು. ಅಂದರೆ ಈ ಅರ್ಧ ಭಾಗ ಸೇಬೆ ಹಣ್ಣು ಅಥವಾ ಒಂದು ಸೇಬೆ ಹಣ್ಣಲ್ಲಿ ನಾವು 3 ಲೇಯರ್ಸ್ನ ನೋಡ್ತೀವಿ. ನೋಡಿ, ಸೇಬೆ ಹಣ್ಣಿನ ಸಿಪ್ಪೆ ಅಂತ ಕರಿತೀವಲ್ಲ, ಔಟರ್ ಮೋಸ್ಟ್ ಲೇಯರ್, ಅದು ಎಪಿಕಾರ್ಪ್. ಆಮೇಲೆ ಮಧ್ಯಭಾಗ ಏನು ನಾವು ತಿಂತೀವಲ್ಲ, ಅದು ಮೀಸೋಕಾರ್ಪ್. ಗೊತ್ತಾಗ್ತಿದೆಯಾ? ಆಮೇಲೆ ಇನ್ನರ್ ಮೋಸ್ಟ್ ಲೇಯರ್ ದಟ್ ಈಸ್ ಎಂಡೋಕಾರ್ಪ್. ಸೊ ಸೇಬೆ ಹಣ್ಣಿನ ಮಧ್ಯ ಕರೆಕ್ಟಾಗಿ ಕಟ್ ಮಾಡಿದ್ರೆ ಈ ರೀತಿ ಸ್ಟ್ರಕ್ಚರ್ಸ್ ಕಾಣುತ್ತೆ. ಅದರಲ್ಲಿ ಇನ್ನರ್ ಮೋಸ್ಟ್ ಲೇಯರ್ನ ನಾವು ಎಂಡೋಕಾರ್ಪ್ ಅಂತ ಕರಿತೀವಿ. ನೆಕ್ಸ್ಟ್, ಆಫ್ಟರ್ ದಿಸ್, ಫ್ರೂಟ್ ಕ್ಲಾಸಿಫಿಕೇಶನ್. ಸೊ ಹಿಯರ್ ಫ್ರೂಟ್ಸ್ ಆರ್ ಕ್ಲಾಸಿಫೈಡ್ ಇಂಟು ವೇರಿಯಸ್ ಕೆಟಗರಿ. ಇನ್ ದಟ್ ಫಸ್ಟ್ ಕೆಟಗರಿ ಯಾವುದು ಅಂದರೆ ಟ್ರೂ ಫ್ರೂಟ್ ಆ್ಯಂಡ್ ಫಾಲ್ಸ್ ಫ್ರೂಟ್. ಟ್ರೂ ಫ್ರೂಟ್ ಮೀನ್ಸ್ ದ ಫ್ರೂಟ್ ಡೆವಲಪ್ಸ್ ಫ್ರಮ್ ದಿ ಓವರಿ. ಯಾವ ಫ್ರೂಟ್ ಓವರಿಯಿಂದ ಡೈರೆಕ್ಟಾಗಿ ಡೆವಲಪ್ಮೆಂಟ್ ಆಗುತ್ತೋ ಅಂತಹ ಫ್ರೂಟ್ನ ಟ್ರೂ ಫ್ರೂಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಮ್ಯಾಂಗೋ. ದೆನ್ ಫಾಲ್ಸ್ ಫ್ರೂಟ್, ದ ಫ್ರೂಟ್ ಡೆವಲಪ್ಸ್ ಅದರ್ ದ್ಯಾನ್ ದ ಓವರಿ. ಓವರಿಯ ಬಿಟ್ಟು ಬೇರೆ ಭಾಗದಿಂದ ಏನಾದರೂ ಫ್ರೂಟ್ ಏನಾದರೂ ಬಂದರೆ ಅದನ್ನು ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಆ್ಯಪಲ್. ನಾವು ಸೇಬೆ ಹಣ್ಣಿನಲ್ಲಿ ಏನು ತಿಂತೀವಲ್ಲ, ಎಡಿಬಲ್ ಪೋರ್ಷನ್ ಆಫ್ ದಿ ಆ್ಯಪಲ್, ದಟ್ ಈಸ್ ನಾಟ್ ಕಮ್ ಫ್ರಮ್ ಓವರಿ, ದಟ್ ಈಸ್ ಅ ಥೆಲಾಮಸ್. ಅದೇ ರೀತಿ ಫಾಲ್ಸ್ ಫ್ರೂಟ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಯಾವುದು ಅಂದರೆ ಕ್ಯಾಶ್ಯೂ ನಟ್, ಗೋಡಂಬಿ. ದ ಕ್ಯಾಶ್ಯೂ ನಟ್ ಈಸ್ ಆಲ್ಸೋ ಕಮ್ ಫ್ರಮ್ ಥೆಲಾಮಸ್ ಪೋರ್ಷನ್, ನಾಟ್ ಫ್ರಮ್ ದ ಓವರಿ. ದೆನ್ ಒನ್ ಮೋರ್ ಸ್ಪೆಷಲ್ ಟೈಪ್ ಆಫ್ ಫ್ರೂಟ್ ದಟ್ ಈಸ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್. ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಮೀನ್ಸ್ ದ ಫ್ರೂಟ್ ಡೆವಲಪ್ಸ್ ವಿತೌಟ್ ಫರ್ಟಿಲೈಸೇಷನ್. ಸೊ ನಾರ್ಮಲಿ ಫ್ರೂಟ್ ಯಾವಾಗ ಫಾರ್ಮೇಷನ್ ಆಗುತ್ತೆ? ಫರ್ಟಿಲೈಸೇಷನ್ ಆದಮೇಲೆ ಓವರಿ ಏನಾಗುತ್ತೆ? ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಕೆಲವೊಂದು ಗಿಡದಲ್ಲಿ ಏನಾಗುತ್ತೆ? ಫರ್ಟಿಲೈಸೇಷನ್ ಆಗದಲ್ಲೇ ಫ್ರೂಟ್ ಫಾರ್ಮೇಷನ್ ಆಗುತ್ತೆ. ಅಂತಹ ಫ್ರೂಟ್ನ ನಾವು ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಬನಾನಾ. Banana is a parthenocarpic fruit because it is formed without fertilization and the process of this is known as parthenogenesis. ಈ ರೀತಿ ಆಗುವ ಪ್ರೋಸೆಸ್ನ ನಾವು ಪಾರ್ಥೆನೋಜೆನೆಸಿಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಫ್ರೂಟ್. ಇದು ಕೂಡ ಒಂದು ಕ್ಲಾಸಿಫಿಕೇಶನ್ ಆಫ್ ಫ್ರೂಟ್. ಮೇನ್ಲಿ fruit is classified into 3 categories: simple fruit, aggregate fruit and compound fruit. Simple fruit, aggregate fruit and compound fruit. Simple fruit is of again 2 types: simple dry fruit and simple fleshy fruit. So first we starts with simple fleshy fruit. So simple fleshy fruit means here the single ripened ovary with 1 or more seeds. ಸೊ ಇಲ್ಲಿ ಓವರಿ ಏನಾಗಿರುತ್ತೆ? ಸಿಂಗಲ್ಡ್ ಇರುತ್ತೆ and it is ripened. And the ovary after ripened, it consists of seeds and the seeds may be single or more than one. Here the fruit wall. In simple fleshy fruits, the fruit wall is differentiated into epicarp, endocarp and mesocarp. In simple fleshy, fleshy ಅಂದರೆ ತೇವಾಂಶದಿಂದ ಕೂಡಿರುವುದು ಅಂತ ಅರ್ಥ. In simple fleshy fruit,
The fruit wall ಅಂದ್ರೆ ಏನು? ಪೆರಿಕಾರ್ಪ್ ಈಸ್ ಫ್ಲೆಶಿ ಆ್ಯಂಡ್ ಸಾಫ್ಟ್. ನೋಡಿ, ಸಿಂಪಲ್ ಫ್ಲೆಶಿ ಫ್ರೂಟ್ಸಿಗೂ ಸಿಂಪಲ್ ಡ್ರೈ ಫ್ರೂಟ್ಸ್ಗೂ ಒಂದೇ ಡಿಫ್ರೆನ್ಸ್ ಏನು ಅಂದರೆ, ಪೆರಿಕಾರ್ಪ್ ಏನಾಗಿರುತ್ತೆ, ಸಿಂಪಲ್ ಫ್ಲೆಶಿ ಫ್ರೂಟ್ಸಲ್ಲಿ ಸಾಫ್ಟ್ ಇರುತ್ತೆ, ಅದೇ ಸಿಂಪಲ್ ಡ್ರೈ ಫ್ರೂಟ್ಸಲ್ಲಿ ಹಾರ್ಡ್ ಇರುತ್ತೆ. ಸೊ ಹಿಯರ್ ದ ಪೆರಿಕಾರ್ಪ್ ಇನ್ ಸಿಂಪಲ್ ಫ್ಲೆಶಿ ಫ್ರೂಟ್ಸ್ ಈಸ್ ಫ್ಲೆಶಿ ಆ್ಯಂಡ್ ಸಾಫ್ಟ್. ಸಿಂಪಲ್ ಫ್ಲೆಶಿ ಫ್ರೂಟ್ಸ್ ಹ್ಯಾವ್ ಸಮ್ ಕೆಟಗರೀಸ್. ಈ ಸಿಂಪಲ್ ಫ್ಲೆಶಿ ಫ್ರೂಟ್ಸಲ್ಲಿ ಮತ್ತೆ ಕೆಲವೊಂದು ಕೆಟಗರೀಸ್ ಇದೆ. ಯಾವ್ದು ಅಂದರೆ ಡ್ರೂಪ್ ಅಂತ ಮೊದಲ ಕೆಟಗರಿ. ಡ್ರೂಪ್ ಅಂದ್ರೆ ಏನು ಅಂದರೆ, ಹಿಯರ್ ದ ಮೀಸೋಕಾರ್ಪ್ ಈಸ್ ಓನ್ಲಿ ಎಡಿಬಲ್. ಅಂದರೆ ಮೀಸೋಕಾರ್ಪ್ ಅಂದರೆ ಏನು? ಮಿಡಲ್ ಪೋರ್ಷನ್ ಆಫ್ ದಿ ಫ್ರೂಟ್ ವಾಲ್. ಸೊ ಮಿಡಲ್ ಪೋರ್ಷನ್ ಮಾತ್ರ ತಿನ್ನೋದಕ್ಕೆ ಬರುತ್ತೆ ಹೊರತು ಬೇರೆ ಭಾಗ ತಿನ್ನೋದಕ್ಕೆ ಬರುವುದಿಲ್ಲ. ಎಕ್ಸಾಂಪಲ್ ಮ್ಯಾಂಗೋ. ನಾವು ಮಾವಿನ ಹಣ್ಣನ್ನು ನೋಡಿದ್ರೆ ಮೇಲ್ಗಡೆಯ ಭಾಗ ಎಪಿಕಾರ್ಪ್ ಅಥವಾ ಎಕ್ಸೋಕಾರ್ಪ್, ಅದನ್ನು ತಿನ್ನೋಕೆ ಬರಲ್ಲ, ಸಿಪ್ಪೆನ. ಆಮೇಲೆ ಮಿಡಲ್ ಪೋರ್ಷನ್ ಈಸ್ ಮೀಸೋಕಾರ್ಪ್, ಅದನ್ನು ತಿಂತೀವಿ. ಆಮೇಲೆ ಇನ್ನರ್ ಮೋಸ್ಟ್ ಪೋರ್ಷನ್ ಎಂಡೋಕಾರ್ಪ್, ಅಂದರೆ ಏನು? ವಾಟೆ ಅಂತ ಕರಿತೀವಲ್ಲ, ಆ ಎಂಡೋಕಾರ್ಪ್ನ ತಿನ್ನೋದಕ್ಕೆ ಬರೋದಿಲ್ಲ. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ಡ್ರೂಪ್. ಓನ್ಲಿ ದ ಮೀಸೋಕಾರ್ಪ್ ಈಸ್ ಎಡಿಬಲ್. ನೆಕ್ಸ್ಟ್ ಬೆರ್ರಿ. ಇನ್ ಬೆರ್ರಿ ಎಂಟೈರ್ ಪೆರಿಕಾರ್ಪ್ ಅಂದರೆ ಫ್ರೂಟ್ ವಾಲ್ ಈಸ್ ಎಡಿಬಲ್ ಆ್ಯಂಡ್ ಫ್ಲೆಶಿ. ಪೂರ್ತಿ ಹಣ್ಣನ್ನು ತಿನ್ಬೋದು. ಎಕ್ಸಾಂಪಲ್ ಟೊಮ್ಯಾಟೊ ಆಗಿರ್ಬೋದು, ಕುಕುಂಬರ್ ಆಗಿರ್ಬೋದು. ನೋಡಿ, ಟೊಮ್ಯಾಟೊದಲ್ಲಿ ಅಥವಾ ಕುಕುಂಬರಲ್ಲಿ ಸಿಪ್ಪೆ ಸಮೇತ ತಿನ್ಬೋದು ನಾವು. ಗೊತ್ತಾಗ್ತಿದೆಯಾ? ಸೊ ದ ಸಿಪ್ಪೆ ಅಂತ ಏನು ಹೇಳ್ತೀವಲ್ಲ, ಅದೇನಾಗುತ್ತೆ, ಎಪಿಕಾರ್ಪ್ ಅಥವಾ ಎಕ್ಸೋಕಾರ್ಪ್ ಆಗುತ್ತೆ, ಅದನ್ನು ಕೂಡ ತಿಂತೀವಿ. ಸೊ ಅಂತಹ ಎಂಟೈರ್ ಪೆರಿಕಾರ್ಪ್ ಈಸ್ ಎಡಿಬಲ್. ಸಚ್ ಕಂಡೀಷನ್ ಈಸ್ ನೌನ್ ಆಸ್ ದ ಬೆರ್ರಿ. ನೆಕ್ಸ್ಟ್ ಪೋಮ್ ಅಂದ್ರೆ ಏನು ಅಂದರೆ, ಇಟ್ ಈಸ್ ನಾಟ್ ಅ ಫ್ರೂಟ್ ಬಟ್ ಇಟ್ ಈಸ್ ಅ ಫ್ಲೆಶಿ ಥೆಲಾಮಸ್ ಪೋರ್ಷನ್ ಈಸ್ ಎಡಿಬಲ್. ಇದು ನಿಜವಾದ ಹಣ್ಣು ಅಲ್ಲ, ಬಟ್ ಇದೇನಾಗಿರುತ್ತೆ ಅಂದರೆ ಥೆಲಾಮಸ್ನ ನಾವು ಎಡಿಬಲ್ ಆಗಿ ತಿಂತೀವಿ. ಥೆಲಾಮಸ್ ಅಂದರೆ ಯಾವುದು? ಓವರಿಯ ಕೆಳಗಡೆಯ ಭಾಗ. ನೋಡಿ, ಇದು ಥೆಲಾಮಸ್. ಈ ಥೆಲಾಮಸ್ನ ಮೇಲೇನಾಗಿರುತ್ತೆ? ಓವರಿ ಅರೈಸ್ ಆಗಿರುತ್ತಲ್ಲ. ಸೊ ಈ ಥೆಲಾಮಸ್ನ ಈ ಥೆಲಾಮಸ್ ಏನಾಗಿರುತ್ತೆ, ಕೆಲವೊಂದು ಫ್ರೂಟಲ್ಲಿ ಇದನ್ನೇ ನಾವು ಎಡಿಬಲ್ ಆಗಿ ತಿಂತೀವಿ. ಅಂತಹ ಕಂಡೀಷನ್ ನಾವು ಪೋಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಫಾರ್ ದಿಸ್ ಈಸ್ ಆ್ಯಪಲ್, ಪಿಯರ್ ಆ್ಯಂಡ್ ಕ್ಯಾಶ್ಯೂ ನಟ್. ಸೊ ಆ್ಯಪಲಲ್ಲಿ ಆಗಿರ್ಬೋದು, ಕ್ಯಾಶ್ಯೂ ನಟ್ ಆಗಿರ್ಬೋದು, ನಾವು ತಿನ್ನುವ ಪೋರ್ಷನ್ ಯಾವುದು ಅಂದರೆ ಥೆಲಾಮಸ್. ನೆಕ್ಸ್ಟ್ ಸಿಂಪಲ್ ಫ್ಲೆಶಿ ಫ್ರೂಟ್ಸ್ ಆದಮೇಲೆ ಸಿಂಪಲ್ ಡ್ರೈ ಫ್ರೂಟ್. ಇನ್ ಸಿಂಪಲ್ ಡ್ರೈ ಫ್ರೂಟ್ ಓವರಿ ಈಸ್ ರೈಪನ್ಡ್ ಆ್ಯಂಡ್ single ripened ovary produces from the same flower on the thalamus, but here the pericarp is dry and hard at maturity. ಬೆಳೀತಾ ಏನಾಗುತ್ತೆ, ಪೆರಿಕಾರ್ಪ್ ಏನಾಗುತ್ತೆ, ಡ್ರೈ ಆಗುತ್ತೆ, ಮತ್ತು ಹಾರ್ಡ್ ಗಟ್ಟಿ ಆಗುತ್ತೆ. ಸೊ ಇದೇ ಸಿಂಪಲ್ ಫ್ಲೆಶಿಗೂ ಸಿಂಪಲ್ ಡ್ರೈ ಫ್ರೂಟ್ಗೂ ಇರುವ ವ್ಯತ್ಯಾಸ. ಎಕ್ಸಾಂಪಲ್ ಯಾವ್ಯಾವು ಸಿಂಪಲ್ ಡ್ರೈ ಫ್ರೂಟ್ಸ್ ಅಂದರೆ, ನಟ್ಸ್ ಆಗಿರ್ಬೋದು, ನಾವು ತಿನ್ನೋ ನಟ್ಸ್ಗಳಾಗಿರ್ಬೋದು, ಬಟಾಣಿ ಆಗಿರ್ಬೋದು, ಬೀನ್ ಆಗಿರ್ಬೋದು, ಮೆಕ್ಕೆಜೋಳ, ಮೈಸ್, ಜೋಳ, ಗೊತ್ತಾಗ್ತಿದೆ, ಮೆಕ್ಕೆಜೋಳ, ಇದು ಕೂಡ ಸಿಂಪಲ್ ಡ್ರೈ ಫ್ರೂಟಿಗೆ ಎಕ್ಸಾಂಪಲ್. ದೆನ್ ಅಗ್ರಿಗೇಟ್ ಫ್ರೂಟ್. ಸೊ ಅಗ್ರಿಗೇಟ್ ಅಂದರೆ ಕೂಡ್ಕೊಳ್ಳೋದು ಅಂತ. ಹಿಯರ್ ದೀಸ್ ಫ್ರೂಟ್ಸ್ ಆರ್ ನಾಟ್ ಡೆವಲಪ್ಡ್ ಫ್ರಮ್ ದ ಸಿಂಗಲ್ ಓವರಿ. ಈ ಅಗ್ರಿಗೇಟ್ ಫ್ರೂಟ್ ಒಂದೇ ಒಂದು ಓವರಿಯಿಂದ ಡೆವಲಪ್ಮೆಂಟ್ ಆಗಿರುವುದಿಲ್ಲ. ಹಿಯರ್ ಸೆವರಲ್ ರೈಪನ್ಡ್ ಓವರೀಸ್ ಪ್ರೊಡ್ಯೂಸ್ಡ್ ಬೈ ದ ಸೇಮ್ ಫ್ಲವರ್ ಆನ್ ದ ಥೆಲಾಮಸ್. ಅನೇಕ ಓವರಿಗಳು ಸೇರಿ ಏನಾಗಿರುತ್ತೆ, ಅಗ್ರಿಗೇಟ್ ಫ್ರೂಟ್ ಫಾರ್ಮೇಷನ್ ಆಗಿರುತ್ತೆ. ಎಕ್ಸಾಂಪಲ್ ಈಸ್ ಸ್ಟ್ರಾಬೆರಿ ಆ್ಯಂಡ್ ರಾಸ್ಬೆರಿ, ಬ್ಲ್ಯಾಕ್ಬೆರಿ, ಬ್ಲೂಬೆರಿ. ಗೊತ್ತಾಗ್ತಿದೆಯಾ? ಸಾರಿ, ಬ್ಲೂಬೆರಿ, ಸ್ಟ್ರಾಬೆರಿ, ರಾಸ್ಬೆರಿ, ಬ್ಲೂಬೆರಿ ಮೂರೇ ಇರೋದು. ಸೊ ಇವೆಲ್ಲ ಬೆರ್ರೀಸ್ ಫ್ಯಾಮಿಲಿಗೆ ಸೇರುತ್ತೆ. ಸೊ ಇಲ್ಲೇನಾಗಿರುತ್ತೆ ಅಂದರೆ, ನೀವು ಸ್ಟ್ರಾಬೆರಿನ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಹೋದರೆ, ಹೀಗೆ ಸ್ಟ್ರಾಬೆರಿ ಇದೆ ಅಂದ್ಕೊಂಡ್ರೆ ಇಲ್ಲಿ ಈ ರೀತಿ ಡಾಟೆಡ್ ಸ್ಟ್ರಕ್ಚರ್ಸ್ ಇರುತ್ತಲ್ಲ, ದೋಸ್ ಸ್ಟ್ರಕ್ಚರ್ಸ್ ಆರ್ ನೌನ್ ಆಸ್ ಫ್ರೂಟ್ಲೆಟ್ಸ್. Okay, these are aggregate to form aggregate fruit. Example, strawberry, raspberry and blueberry. Then multiple fruit or composite fruit. So in case of multiple fruit or composite fruit, it is formed from these multiple fruit or composite fruit. This is formed when several ripened ovaries produced on several flowers on the same inflorescence. Inflorescence ಅಂದ್ರೆ ಏನು? What are inflorescence? Inflorescence are the floral axis in which flowers are arranged.
ಗೊತ್ತಾಗ್ತಿದೆಯಾ? ಸೊ ಇಲ್ಲೇನಾಗಿರುತ್ತೆ, ಮಲ್ಟಿಪಲ್ ಫ್ರೂಟ್ ಅಥವಾ ಕಾಂಪೋಸಿಟ್ ಫ್ರೂಟ್ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂದರೆ, ಇಟ್ ಈಸ್ ಫಾರ್ಮ್ಡ್ ನಾಟ್ ಓನ್ಲಿ ಫ್ರಮ್ ದ ಸಿಂಗಲ್ ಫ್ಲವರ್. ಸೊ ಫ್ಲವರ್ ಏನಾಗುತ್ತೆ, ಆಫ್ಟರ್ ಫರ್ಟಿಲೈಸೇಷನ್ ಓವರ್ ಏನಾಗುತ್ತೆ, ಫ್ರೂಟ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಈ ಥರ ಮಲ್ಟಿಪಲ್ ಫ್ರೂಟಲ್ಲಿ ಏನಾಗಿರುತ್ತೆ ಅಂದರೆ ಅನೇಕ ಫ್ಲವರ್ಸ್ಗಳು ಸೇರಿ ಇನ್ಫ್ಲೋರೋಸೆನ್ಸ್ ಆಕ್ಸಿಸಲ್ಲಿ ಇರುತ್ತೆ. ಅದರಿಂದ ಏನಾಗುತ್ತೆ, ಫ್ರೂಟ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಪೈನಾಪಲ್ ಆ್ಯಂಡ್ ಜಾಕ್ ಫ್ರೂಟ್. ನೋಡಿ, ಈ ಪೈನಾಪಲ್ ರೀತಿ ಒಂದೊಂದು ಬಾಕ್ಸ್ ಸ್ಟ್ರಕ್ಚರ್ ಕಾಣುತ್ತಲ್ಲ, ಅದೆಲ್ಲ ಕಾರ್ಪೆಲ್. ಇನ್ನೂ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಜಾಕ್ ಫ್ರೂಟ್, ಹಲಸಿನಣ್ಣು ಈ ರೀತಿ ರೌಂಡ್ ಇರುತ್ತೆ. ಮಧ್ಯಭಾಗ, ಹಲಸಿನಣ್ಣಿನ ಮಧ್ಯಭಾಗ, ಒಂದು ನಿಮಿಷ, ಈ ಹಲಸಿನಣ್ಣಿನ ಮಧ್ಯಭಾಗದಲ್ಲಿ ನೋಡಿದ್ರೆ ಈ ರೀತಿ ಕಡ್ಡಿ ಕಾಣುತ್ತಲ್ವ, ಆ ಕಡ್ಡಿನೇ ಇನ್ಫ್ಲೋರೋಸೆನ್ಸ್. ಸೊ ಅದರಿಂದ ಏನಾಗಿರುತ್ತೆ, ಈ ಕಡೆ ಈ ರೀತಿ ಏನಾಗಿರುತ್ತೆ, ಹಲಸಿನಣ್ಣು ಬಂದಿರುತ್ತೆ. ಇವೆಲ್ಲ ಫ್ಲವರ್ಸ್. ಈ ಫ್ಲವರ್ಸ್ ಏನಾಗಿರುತ್ತೆ, ಆಫ್ಟರ್ ಫರ್ಟಿಲೈಸೇಷನ್ ಫ್ಲವರ್ಸಲ್ಲಿರುವ ಓವರಿ ಏನಾಗುತ್ತೆ, ಫ್ರೂಟ್ ಆಗುತ್ತೆ. ಅನೇಕ ಫ್ಲವರ್ಗಳು ಸೇರಿ, ಅನೇಕ ಫ್ಲವರ್ಸ್ ಎಲ್ಲಿರುತ್ತೆ, ಇನ್ಫ್ಲೋರೋಸೆನ್ಸ್ ಆಕ್ಸಿಸ್ ಇರುತ್ತೆ. ದ ಫ್ರೂಟ್ ಈಸ್ ಡೆವಲಪ್ಡ್ ಅಲಾಂಗ್ ವಿತ್ ಇನ್ಫ್ಲೋರೋಸೆನ್ಸ್ ಆಕ್ಸಿಸ್. ಸಚ್ ಫಿನಾಮಿನನ್ ಈಸ್ ನೌನ್ ಆಸ್ ಮಲ್ಟಿಪಲ್ ಫ್ರೂಟ್ ಆ್ಯಂಡ್ ಕಾಂಪೋಸಿಟ್ ಫ್ರೂಟ್. ನೆಕ್ಸ್ಟ್, ಆಫ್ಟರ್ ಫ್ರೂಟ್ ವಿ ಮೂವ್ ಆನ್ ವಿತ್ ಸೀಡ್. ಸೊ ಫ್ರೂಟ್ ಆದಮೇಲೆ ನೆಕ್ಸ್ಟ್ ನಾವು ಸೀಡ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೀಡ್ ಅಂದ್ರೇನು? ಸೊ ಆಫ್ಟರ್ ಫರ್ಟಿಲೈಸೇಷನ್ ovules present in the ovary develops into seed. ಫರ್ಟಿಲೈಸೇಷನ್ ಆದ ನಂತರ ಓವ್ಯೂಲ್ಸ್ ಏನಾಗಿರುತ್ತೆ, ಓವರಿಯ ಒಳಗಡೆ ಇರುವ ಓವ್ಯೂಲ್ಸ್ ಏನಾಗುತ್ತೆ, ಸೀಡ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಬೇಸಿಕ್ ಸ್ಟ್ರಕ್ಚರ್ ಆಫ್ ಸೀಡ್. ಸೀಡ್ ಯಾವ ರೀತಿ ಇರುತ್ತೆ? ದ ಸೀಡ್ ಕನ್ಸಿಸ್ಟ್ ಆಫ್ ಸೀಡ್ ಕೋಟ್ ಆ್ಯಂಡ್ ಎಂಬ್ರಿಯೋ. ಸೀಡಲ್ಲಿ ಮುಖ್ಯವಾಗಿ ಸೀಡ್ ಕೋಟ್ ಇರುತ್ತೆ, ಹೊರಪದರ ಇರುತ್ತೆ, ಮತ್ತು ಎಂಬ್ರಿಯೋ ಇರುತ್ತೆ. ಈ ಎಂಬ್ರಿಯೋದಲ್ಲಿ 3 ಪೋರ್ಷನ್, ಒಂದು ರ್ಯಾಡಿಕಲ್, ಇನ್ನೊಂದು ಪ್ಲುಮ್ಯೂಲ್ ಆ್ಯಂಡ್ ಕಾಟಿಲಿಡನ್. ದ ಎಂಬ್ರಿಯೋ ಹ್ಯಾವಿಂಗ್ 3 portions, namely radical, plumule and cotyledons. So inside the seed the embryo is present. Okay, ಮತ್ತೆ ಕಾಟಿಲಿಡನ್ ಅಂದ್ರೇನು ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ಆಂಜಿಯೋಸ್ಪರ್ಮ್ಸ್ ಹೇಳಬೇಕಾದ್ರೆ ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಮಾನೋಕಾಟ್ ಆ್ಯಂಡ್ ಡೈಕಾಟಿಲಿಡನ್ಸ್ ಅಂತ ನಾವು ಡಿಸ್ಕಸ್ ಮಾಡಿರ್ತೀವಿ. ಸೊ ಗೊತ್ತಾಗ್ತಿದೆಯಾ? ಕಾಟಿಲಿಡನ್ಸ್ ಆರ್ ನಥಿಂಗ್ ಬಟ್ ಎಂಬ್ರಿಯಾನಿಕ್ ಲೀಫ್ ಲೈಕ್ ಸ್ಟ್ರಕ್ಚರ್ ದಟ್ ಪ್ರೊವೈಡ್ಸ್ ಫುಡ್ಸ್ ಟು ಎಂಬ್ರಿಯೋ. ಕಾಟಿಲಿಡನ್ ಏನು ಮಾಡುತ್ತೆ, ಎಂಬ್ರಿಯೋಗೆ ಆಹಾರವನ್ನು ಕೊಡುತ್ತೆ. ಸೊ ಎಂಡೋಸ್ಪರ್ಮ್. ಸೊ ಇದು ಹೊಸ ವರ್ಡ್ ನಮಗೆ, ಎಂಡೋಸ್ಪರ್ಮ್ ಅಂತ. ಎಂಡೋಸ್ಪರ್ಮ್ ಈಸ್ ಅ ಸ್ಟ್ರಕ್ಚರ್ ದಟ್ ಈಸ್ ಪ್ರೆಸೆಂಟ್ ವಿತಿನ್ ದ ಸೀಡ್ ದಟ್ ಗಿವ್ಸ್ ನ್ಯೂಟ್ರಿಷಿಯನ್ ಟು ಯಂಗ್ ಸೀಡ್ಲಿಂಗ್. ಸೊ ಸೀಡ್ ಬೆಳಿಬೇಕಲ್ವಾ, ಸೀಡ್ ಜರ್ಮಿನೇಟ್ ಆಗಬೇಕಲ್ವಾ, ಸೀಡ್ ಜರ್ಮಿನೇಟ್ ಆಗಬೇಕು ಅಂದರೆ ಅಥವಾ ಬೆಳಿಬೇಕು ಅನ್ನೋದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕು. ಆ ನ್ಯೂಟ್ರಿಯೆಂಟ್ಸ್ನ ಪ್ರೊವೈಡ್ ಮಾಡುವುದೇ ಎಂಡೋಸ್ಪರ್ಮ್. ದಿಸ್ ಎಂಡೋಸ್ಪರ್ಮ್ ಈಸ್ ಟ್ರಿಪ್ಲಾಯ್ಡ್ ಇನ್ ನೇಚರ್. ಟ್ರಿಪ್ಲಾಯ್ಡ್ ಅಂದರೆ 3N ಇರುತ್ತೆ. ನಾವು ಆಂಜಿಯೋಸ್ಪರ್ಮ್ಸಲ್ಲಿ ಡಬಲ್ ಫರ್ಟಿಲೈಸೇಷನ್ ಹೇಳಬೇಕಾದ್ರೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂತ ಹೇಳಿದ್ದೆ ನಾನೇ. ಸೊ ಅವಾಗ ಏನು ಮಾಡ್ತೀವಿ, ಈ ಎಂಡೋಸ್ಪರ್ಮ್ನ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ದೆನ್ ಟೈಪ್ಸ್ ಆಫ್ ಸೀಡ್ ಬೇಸ್ಡ್ ಆನ್ ಎಂಡೋಸ್ಪರ್ಮ್. ಈ ಎಂಡೋಸ್ಪರ್ಮ್ನ ಆಧಾರದ ಮೇಲೆ ಸೀಡ್ಸಲ್ಲಿ 2 ರೀತಿ ಇದೆ. ಒಂದು ಎಂಡೋಸ್ಪರ್ಮಿಕ್ ಸೀಡ್, ಇನ್ನೊಂದು ನಾನ್ ಎಂಡೋಸ್ಪರ್ಮಿಕ್ ಸೀಡ್ ಅಂತ. ಎಂಡೋಸ್ಪರ್ಮಿಕ್ ಸೀಡ್ ಮೀನ್ಸ್ ಸೀಡ್ ವಿತ್ ಎಂಡೋಸ್ಪರ್ಮ್ ಅಟ್ ಮೆಚೂರಿಟಿ. ಯಾವ ಸೀಡ್ ಮೆಚೂರಿಟಿ ಆದರೂ ಕೂಡ ಅದರಲ್ಲಿ ಎಂಡೋಸ್ಪರ್ಮ್ ಉಳಿದಿದ್ರೆ, ಗೊತ್ತಾಗ್ತಿದೆಯಾ? ದ ಸೀಡ್ ದಟ್ ಹ್ಯಾವಿಂಗ್ ಎಂಡೋಸ್ಪರ್ಮ್ ಈವನ್ ಆಫ್ಟರ್ ದ ಮೆಚೂರಿಟಿ. So such seeds are known as endospermic seed. Example, wheat and rice. And non-endospermic seed andre the seed lacks endosperm at maturity. Seed maturity ಹಂತದಲ್ಲಿದ್ದಾಗ ಎಂಡೋಸ್ಪರ್ಮ್ ಖಾಲಿ ಆದರೆ ಅಂಥ ಸೀಡ್ನ ನಾನ್ ಎಂಡೋಸ್ಪರ್ಮಿಕ್ ಸೀಡ್ ಅಂತ ಕರಿತೀವಿ. ಎಕ್ಸಾಂಪಲ್, ಪೀ ಪ್ಲಾಂಟ್ ಆ್ಯಂಡ್ ಬೀನ್ಸ್. ಪೀ ಆ್ಯಂಡ್ ಬೀನ್. ನೆಕ್ಸ್ಟ್, based on the number of cotyledon, there are 2 types of seeds. Cotyledons are nothing but embryonic leaf-like structure. ಈ cotyledon ನ ಆಧಾರದ ಮೇಲೆ 2 ರೀತಿಯ ಸೀಡ್ಸ್ ನ ಡಿವೈಡ್ ಮಾಡ್ತೀವಿ. ಒಂದು monocotyledonous seed and another one is dicotyledonous seed. ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯ ಅಂತ ಕರಿತೀವಲ್ಲ, ಇದನ್ನು ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಅಂದರೆ ಕಾಟಿಲಿಡನ್ಸ್ನ ಮೇಲೆ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಸೊ monocotyledonous seed and dicotyledonous seed ನ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ವಿ ವಿಲ್ ಫೋಕಸ್ ಆನ್
dicotyledonous seed. ನೋಡಿ, dicotyledonous seed means seed with two cotyledons. Seed with two cotyledons. So this and this is a structure of dicotyledonous seed. ನೋಡಿ, ಇದೇ dicotyledonous seed. ಇದನ್ನು ನಾವಿಲ್ಲಿ ಓಪನ್ ಮಾಡಿದ್ದೀವಿ. ಹೀಗಿದೆಯಲ್ಲ ಈ ಸೀಡ್ನ ಇಲ್ಲಿ ನಾವು ಓಪನ್ ಮಾಡಿದ್ದೀವಿ. ಸೊ ದಿಸ್ ಈಸ್ ಅ dicotyledonous seed that consists of two cotyledons. ನೋಡಿ, this is one and this is one. So the dicotyledonous seed consists of two cotyledons. Next, parts. ಯಾವ್ಯಾವ ಪಾರ್ಟ್ಸ್ ಇರುತ್ತೆ dicotyledonous seed ಅಲ್ಲಿ? It consists of seed coat. ಇಲ್ಲಿ ಕಾಣ್ತಿದೆಯಲ್ಲ, this is a seed coat. The seed coat, it is the outermost layer that provide protection to the developing embryo. ನೋಡಿ, ಸೀಡ್ನ ಒಳಗಡೆ ಎಂಬ್ರಿಯೋ ಪ್ರೆಸೆಂಟ್ ಇರುತ್ತೆ, ಗೊತ್ತಾಗ್ತಿದೆಯಾ? ಸೊ ಆ ಎಂಬ್ರಿಯೋಗೆ ಪ್ರೊಟೆಕ್ಷನ್ ಕೊಡುವುದು ಯಾರು ಅಂದರೆ ಸೀಡ್ ಕೋಟ್. ದ ಸೀಡ್ ಕೋಟ್ ಈಸ್ ಆರ್ ಆಫ್ ಟೂ ಟೈಪ್ಸ್. ಸೀಡ್ ಕೋಟಲ್ಲಿ ಎರಡು ರೀತಿ ಇದೆ. ಒಂದು ಟೆಸ್ಟಾ, ಇನ್ನೊಂದು ಟೆಗ್ಮನ್. ಟೆಸ್ಟಾ ಅಂದರೆ ಥಿಕ್ ಔಟರ್ ಲೇಯರ್ ಆಫ್ ಸೀಡ್ ಕೋಟ್ನ ಹೊರಪದರ. ಟೆಗ್ಮನ್ ಅಂದರೆ ಇನ್ನರ್ ಲೇಯರ್ ಆಫ್ ದಿ ಸೀಡ್, ಗೊತ್ತಾಗ್ತಿದೆಯಾ? ಸೊ ಟೆಸ್ಟಾ ಅಂದರೆ ಔಟರ್ ಲೇಯರ್ ಆಫ್ ದಿ ಸೀಡ್ ವಿಚ್ ಈಸ್ ಥಿಕ್ಕರ್. ಟೆಗ್ಮನ್ ಅಂದರೆ ಇನ್ನರ್ ಲೇಯರ್ ಆಫ್ ದಿ ಸೀಡ್ ದಟ್ ಈಸ್ ಥಿನ್ನರ್. ಬಟ್ ವಿ ಕೆನಾಟ್ ಸಪರೇಟ್ ದ ಟೆಸ್ಟಾ ಅಂಡ್ ಟೆಗ್ಮನ್. ನಾವು ಯಾವುದೇ ಹಣ್ಣಿನ ಬೀಜವನ್ನು ನೋಡಿದ್ರೆ ಔಟರ್ ಲೇಯರ್ ಮತ್ತು ಇನ್ನರ್ ಲೇಯರ್ ಅಂತ ಎರಡು ಇರುತ್ತೆ. ಔಟರ್ ಲೇಯರ್ನ ಟೆಸ್ಟಾ, ಇನ್ನರ್ ಲೇಯರ್ ಟೆಗ್ಮನ್ ಅಂತ ಕರಿತೀವಿ, ಇನ್ನರ್ ಲೇಯರ್ನ. ಬಟ್ ಅವೆರಡನ್ನು ಸಪರೇಟ್ ಮಾಡೋದಕ್ಕೆ ಬರುವುದಿಲ್ಲ, ಗೊತ್ತಾಗ್ತಿದೆಯಾ? ಟೆಸ್ಟಾ ಅಂಡ್ ಟೆಗ್ಮನ್ ಆರ್ ಅಸೋಸಿಯೇಟೆಡ್ ಕ್ಲೋಸ್ ಟು ಈಚ್ ಅದರ್. ವಿ ಕೆನಾಟ್ ಸಪರೇಟ್ ದೆಮ್. ದೆನ್ ನೆಕ್ಸ್ಟ್ ಹೈಲಮ್. ಹೈಲಮ್ ಅಂದರೆ ಏನು ಅಂದರೆ ಹೈಲಮ್, ಸೊ ದಿಸ್ ಈಸ್ ದ ಹೈಲಮ್. ಇಲ್ಲಿ ಕಾಣ್ತಿದೆಯಲ್ಲ, ಈಗ ನಾನು ಬರಿತಾ ಇದ್ದೀನಿ ನೋಡಿ. ದಿಸ್ ಈಸ್ ಅ ಹೈಲಮ್. The hilum is a scar on the seed coat through which the seed was attached to the fruit. ಸೊ ನಾವು ಹಣ್ಣಿನಲ್ಲಿ ಬೀಜ ಏನಾಗಿರುತ್ತೆ, ಹಣ್ಣಿಗೆ ಅಟ್ಯಾಚ್ ಆಗಿರುತ್ತಲ್ಲ, ಆ ಪೋರ್ಷನ್ ಏನು ಅಟ್ಯಾಚ್ ಆಗಿರುತ್ತಲ್ಲ, ಆ ಪೋರ್ಷನ್ ಏನಂತ ಕರಿತೀವಿ ಅಂದರೆ ದ್ಯಾಟ್ ಪೋರ್ಷನ್ ಈಸ್ ಕಾಲ್ಡ್ ದೆಮ್ ಆಸ್ ಹೈಲಮ್. ಸೊ ಹೈಲಮ್ ಈಸ್ ಅ ಸ್ಕಾರ್ ಆನ್ ಸೀಡ್ ಕೋಟ್ ಥ್ರೂ ವಿಚ್ ದ ಸೀಡ್ ಈಸ್ ಅಟ್ಯಾಚಸ್ ಟು ಫ್ರೂಟ್. ಹಣ್ಣಿನ ಬೀಜವು ಹಣ್ಣಿಗೆ ಅಟ್ಯಾಚ್ ಆಗಿರುತ್ತೆ. ಆ ಅಟ್ಯಾಚ್ ಆಗಿರುವ ಪೋರ್ಷನ್ನ ನಾವು ಹೈಲಮ್ ಅಂತ ಕರಿತೀವಿ. ನೆಕ್ಸ್ಟ್ ಮೈಕ್ರೋಪೈಲ್, ಅ ಪೋರ್ಷನ್ ಎಬೋವ್ ದ ಹೈಲಮ್. ನೋಡಿ, ಇದು ಹೈಲಮ್ ಅಂತ ಅಂದ್ರೆ ಕರೆದ್ರೆ ಈ ಪೋರ್ಷನ್ ಎಬೋವ್ ದ ಹೈಲಮ್ ವಿ ಕಾಲ್ ದೆಮ್ ಆಸ್ ಮೈಕ್ರೋಪೈಲ್. ದೆನ್ ಎಂಬ್ರಿಯೋ. ಇನ್ ಕೇಸ್ ಆಫ್ ದ ಡೈಕಾಟ್, ದ ಎಂಬ್ರಿಯೋ ಕನ್ಸಿಸ್ಟ್ ಆಫ್ cotyledons. Cotyledons are 2 in number. These cotyledon helps in food storage. These cotyledons that are helps in food storage and provide nourishment to the developing embryo. Provide nourishment to the developing embryo by providing proper food, and also this cotyledons having radicle and plumule. ನೋಡಿ, ರ್ಯಾಡಿಕಲ್ ಮತ್ತು ಪ್ಲುಮ್ಯೂಲ್ನ ಬಗ್ಗೆ ನಾವು ಆಂಜಿಯೋಸ್ಪರ್ಮ್ಸಲ್ಲೂ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ ನೋಡಿ. ಆಮೇಲೆ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸಲ್ಲೂ ನಾನು ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ದೆ, ಸೀಡ್ ಅಂತಂದರೆ ಸೀಡಲ್ಲಿ ಎರಡು ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ಒಂದು ಪ್ಲುಮ್ಯೂಲ್, ಇನ್ನೊಂದು ರ್ಯಾಡಿಕಲ್ ಅಂತ ಹೇಳಿದ್ದೆ ನೋಡಿ. ದಿಸ್ ಈಸ್ ರ್ಯಾಡಿಕಲ್, ಕೆಳಭಾಗ. ಈ ರ್ಯಾಡಿಕಲ್ ಏನಾಗುತ್ತೆ, ರೂಟ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಆಮೇಲೆ ದಿಸ್ ಈಸ್ ಪ್ಲುಮ್ಯೂಲ್, ಇಲ್ಲಿ ಕಾಣ್ತಿದೆಯಲ್ಲ, ದಿಸ್ ಈಸ್ ಪ್ಲುಮ್ಯೂಲ್ ದಟ್ ಈಸ್ ಡೆವಲಪ್ಸ್ ಇಂಟು ಶೂಟ್. ಈ ಪ್ಲುಮ್ಯೂಲ್ ಏನಾಗುತ್ತೆ, ಶೂಟ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ರ್ಯಾಡಿಕಲ್ ಈಸ್ ಅ ಎಂಬ್ರಿಯಾನಿಕ್ ಲೀಫ್ ಅಂಡ್ ಪ್ಲುಮ್ಯೂಲ್ ಈಸ್ ಅ ಎಂಬ್ರಿಯಾನಿಕ್ ಶೂಟ್ ಲೈಕ್ ಸ್ಟ್ರಕ್ಚರ್. ಸೊ ಇದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಒನ್, ಸ್ಟ್ರಕ್ಚರ್ ಆಫ್ ಮೊನೊಕಾಟಿಲಿಡನಸ್ ಸೀಡ್. ನೋಡಿ, monocotyledonous seed means the seed consists of only one cotyledon. So such seed are known as monocotyledonous seed. So example for monocotyledonous seed is wheat, rice, jowar, barley. They are all example for monocotyledonous seed. So this is a structure or typical structure of monocotyledonous seed. ಇಲ್ಲಿ ಕಾಣ್ತಿದೆಯಲ್ಲ, this is a structure of monocotyledonous seed. This structure consists of seed coat, then aileron layer, endosperm, scutellum,
coleoptile, plumule, radicle and coleorhiza. ಸೊ ಕೆಲವೊಂದು ಪಾರ್ಟ್ಸ್ಗಳು ಜಾಸ್ತಿ ಇವೆ ಮೊನೊಕಾಟಿಲಿಡನಸ್ ಸೀಡಲ್ಲಿ. ಇಟ್ ಕನ್ಸಿಸ್ಟ್ ಆಫ್ ಸೀಡ್ ಕೋಟ್, ಆಲ್ಯುರೋನ್ ಲೇಯರ್, ಎಂಡೋಸ್ಪರ್ಮ್, ಸ್ಕೂಟೆಲಮ್, ಕೋಲಿಯಾಪ್ಟೈಲ್, ಪ್ಲ್ಯೂಮ್ಯೂಲ್, ರಾಡಿಕಲ್ ಆ್ಯಂಡ್ ಕೋಲಿಯೋರೈಸಾ. ಸೀಡ್ ಕೋಟ್ ಅಂದ್ರೆ ಏನು? ಇಟ್ ಈಸ್ ಔಟರ್ ಪ್ರೊಟೆಕ್ಟಿಂಗ್ ಲೇಯರ್. ಎಂಡೋಸ್ಪರ್ಮ್ ವಿಚ್ ಈಸ್ ಅ ನ್ಯೂಟ್ರಿಟಿವ್ ಟಿಶ್ಯೂ. ದೆನ್ ಆಲ್ಯುರೋನ್ ಲೇಯರ್ ಅಂದ್ರೆ ಏನು? ಅ ಸ್ಪೆಷಲ್ ಟಿಶ್ಯೂ ಸರೌಂಡ್ ದ ಎಂಡೋಸ್ಪರ್ಮ್. ನೋಡಿ, ಇದೇ ಎಂಡೋಸ್ಪರ್ಮ್. ಈ ಎಂಡೋಸ್ಪರ್ಮ್ನ ಮೇಲೆ ಸ್ಪೆಷಲ್ ಟಿಶ್ಯೂ ಇದೆಯಲ್ಲ, ಈ ಸ್ಪೆಷಲ್ ಟಿಶ್ಯೂನ ನಾವು ಡಾಟೆಡ್ ಲೈನಲ್ಲಿ ಹಾಕಿ ಮೆನ್ಷನ್ ಮಾಡಿದೀವಲ್ಲ, ಈ ಸ್ಪೆಷಲ್ ಟಿಶ್ಯೂನ ನಾವು ಎಂಡೋಸ್ಪರ್ಮ್ ಅಂತ, ಸ್ಪೆಷಲ್ ಟಿಶ್ಯೂನ ನಾವು ಆಲ್ಯುರೋನ್ ಲೇಯರ್ ಅಂತ ಕರಿತೀವಿ. ದೆನ್ ಕಾಟಿಲಿಡನ್. ಕಾಟಿಲಿಡನ್ ಈಸ್ ಎಂಬ್ರಿಯೋನಿಕಲ್ ಆಕ್ಸಿಸ್ ವಿಚ್ ಈಸ್ ಸಿಂಗಲ್ ಇನ್ ಮೊನೊಕಾಟಿಲಿಡನ್. ದೆನ್ ಪ್ಲುಮ್ಯೂಲ್. ನೋಡಿ ಇಲ್ಲಿ ಕ್ಲಿಯರ್ ಆಗಿ ನೋಡಿ, ಪ್ಲುಮ್ಯೂಲ್ ಮತ್ತು ರಾಡಿಕಲ್ ಯಾವುದು ಅಂದರೆ ದಿಸ್ ಈಸ್ ಪ್ಲುಮ್ಯೂಲ್. ಇಲ್ಲಿ ಕಾಣ್ತಿದೆಯಲ್ಲ ಚಿಕ್ಕ ಡಾಟ್, ಮೂರನೇ ಡಾಟ್, ಇದು ಪ್ಲುಮ್ಯೂಲ್. ಈ ಪ್ಲುಮ್ಯೂಲ್ ಕವರ್ ಮಾಡಿದೆಯಲ್ಲ, ಈ ಕವರಿಂಗ್ ಸ್ಟ್ರಕ್ಚರ್, ದ ಕವರಿಂಗ್ ಸ್ಟ್ರಕ್ಚರ್ ಆಫ್ ಪ್ಲುಮ್ಯೂಲ್ ಈಸ್ ನೌನ್ ಆಸ್ ಕೋಲಿಯಾಪ್ಟೈಲ್. ಈ ಪ್ಲುಮ್ಯೂಲ್ ಏನಾಗುತ್ತೆ? ಶೂಟ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ಕಾಣ್ತಿದೆಯಲ್ಲ ಎರಡನೇ ಲೈನ್, ಈ ಲೈನ್, ದಿಸ್ ಈಸ್ ರಾಡಿಕಲ್. ದ ರಾಡಿಕಲ್ ಡೆವಲಪ್ಸ್ ಇನ್ ಟು ರೂಟ್ and the radical is covered by a cap-shaped structure known as coleorhiza. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅ ಸ್ಟ್ರಕ್ಚರ್ ಆಫ್ ಮೊನೊಕಾಟಿಲಿಡನಸ್ ಸೀಡ್. ಇದೆಲ್ಲ ಆದಮೇಲೆ ಫೈನಲಿ ವಿ ಆರ್ ಮೂವ್ ಆನ್ ವಿತ್ ಬ್ರಾಕ್ಟ್ ಆ್ಯಂಡ್ ಬ್ರಾಕ್ಟಿಯೂಲ್. ನೋಡಿ, ಫ್ಲವರ್ ಹೇಳಬೇಕಾದ್ರೇ ಹೇಳ್ಬೋದಿತ್ತು ಬ್ರಾಕ್ಟ್ ಮತ್ತು ಬ್ರಾಕ್ಟಿಯೂಲ್, ನಾನು ಕೊನೆಗೆ ಹೇಳ್ತಾ ಇದ್ದೀನಿ. ಸೊ ಬ್ರಾಕ್ಟ್ ಆ್ಯಂಡ್ ಬ್ರಾಕ್ಟಿಯೂಲ್ ಅಂದ್ರೆ ಏನು? Bract is developed at the base of inflorescence axis. Inflorescence axis ಅಂದ್ರೆ ಏನು? ಪೆಡಂಕಲ್. ಗೊತ್ತಾಗ್ತಿದೆಯಾ? ಈ ಪೆಡಂಕಲ್ನ ಬೇಸಲ್ಲಿ ಒಂದು ಸ್ಟ್ರಕ್ಚರ್ ಇರುತ್ತೆ, ಆ ಸ್ಟ್ರಕ್ಚರ್ನ ನಾವು ಬ್ರಾಕ್ಟ್ ಅಂತ ಕರಿತೀವಿ. ಯೂಶಲಿ ದ ಬ್ರಾಕ್ಟ್ ಈಸ್ ಅಟ್ ಪೇರ್. ಯಾವಾಗಲೂ ಬ್ರಾಕ್ಟ್ ಪೇರಲ್ಲಿ ಇರುತ್ತೆ, ಅಂದರೆ ಎರಡು ಬ್ರಾಕ್ಟ್ ಅಂದರೆ ಒಂದು ಪೇರ್ ಇರುತ್ತೆ. ಕೆಲವೊಂದು ಫ್ಲವರ್ಸಲ್ಲಿ ಬ್ರಾಕ್ಟ್ ಪ್ರೆಸೆಂಟ್ ಇರುತ್ತೆ, ಕೆಲವೊಂದು ಫ್ಲವರ್ಸಲ್ಲಿ ಬ್ರಾಕ್ಟ್ ಆಬ್ಸೆಂಟ್ ಇರುತ್ತೆ. ಫ್ಲವರ್ ವಿತ್ ಬ್ರಾಕ್ಟ್ ಈಸ್ ನೌನ್ ಆಸ್ ಬ್ರಾಕ್ಟಿಯೇಟ್. ಯಾವ ಫ್ಲವರಲ್ಲಿ ಬ್ರಾಕ್ಟ್ ಪ್ರೆಸೆಂಟ್ ಇರುತ್ತೋ ಅಂತಹ ಫ್ಲವರ್ನ ನಾವು ಬ್ರಾಕ್ಟಿಯೇಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೈಬಿಸ್ಕಸ್. ಫ್ಲವರ್ ವಿತೌಟ್ ಬ್ರಾಕ್ಟ್ ಈಸ್ ನೌನ್ ಆಸ್ ಇ ಬ್ರಾಕ್ಟಿಯೇಟ್. ಕೆಲವೊಂದು ಫ್ಲವರ್ಸಲ್ಲಿ ಈ ಬ್ರಾಕ್ಟ್ ಆಬ್ಸೆಂಟ್ ಇರುತ್ತೆ, ಅಂತಹ ಕಂಡೀಷನ್ನ ಇ ಬ್ರಾಕ್ಟಿಯೇಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಮೈಮೋಸಾ ಪುಡಿಕಾ. ಮೈಮೋಸಾ ಪುಡಿಕಾ ಅಂದರೆ ಟಚ್ ಮಿ ನಾಟ್ ಪ್ಲಾಂಟ್. ದೆನ್ ನೋಡಿ, ಈ ಬ್ರಾಕ್ಟಿನ ಮೇಲ್ಭಾಗದಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಇದೆ. ದಿಸ್ ಈಸ್ ನೌನ್ ಆಸ್ ಬ್ರಾಕ್ಟಿಯೋಲ್. ದ ಬ್ರಾಕ್ಟಿಯೋಲ್ ಡೆವಲಪ್ಸ್ ಆಫ್ಟರ್ ದ ಬ್ರಾಕ್ಟ್. ಬ್ರಾಕ್ಟ್ ಡೆವಲಪ್ಮೆಂಟ್ ಆದಮೇಲೆ ಈ ಬ್ರಾಕ್ಟಿಯೋಲ್ ಏನಾಗುತ್ತೆ? ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಲೊಕೇಟೆಡ್ ಸಮ್ವೇರ್ ಅಟ್ ಪೆಡಿಸಿಲ್ ಎಬೋ ದ ಬ್ರಾಕ್ಟ್. ಓಕೆ. ದೆನ್ ಫ್ಲವರ್ ವಿತ್ ಬ್ರಾಕ್ಟಿಯೋಲ್. ಕೆಲವೊಂದು ಫ್ಲವರ್ಸಲ್ಲಿ ಬ್ರಾಕ್ಟಿಯೋಲ್ ಪ್ರೆಸೆಂಟ್ ಇರುತ್ತೆ, ಅಂತಹ ಫ್ಲವರ್ನ ನಾವು ಬ್ರಾಕ್ಟಿಯೋಲೇಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೈಬಿಸ್ಕಸ್. ಸಮ್ ಫ್ಲವರ್ಸ್ ದ ಬ್ರಾಕ್ಟಿಯೋಲ್ ಈಸ್ ಆಬ್ಸೆಂಟ್. ಸಚ್ ಫ್ಲವರ್ಸ್ ಆರ್ ನೌನ್ ಆಸ್ ಇ ಬ್ರಾಕ್ಟಿಯೋಲೇಟ್. ಎಕ್ಸಾಂಪಲ್ ಮೈಮೋಸಾ ಪುಡಿಕಾ. Okay, this is about today's class. In next class, we are going to discuss about 3 families and important terminologies regarding the morphology of flowering plants. Thank you.